ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ ಒಂದು ಹಳೇ ಒಂದು ತುಂಬಾ ವರ್ಷದ ಹಿಂದೆ ಒಂದು ಸಚಿನ್ ತೆಂಡೂಲ್ಕರ್ ಒಂದು ಇಂಟರ್ವ್ಯೂ ಇತ್ತು. ಅದ್ರಲ್ಲಿ ಕೇಳ್ತಾರೆ ಯಾರೋ ಪ್ರೆಸ್ ಅವರು, ನಿಮ್ಗೆ ಹೇಗೆ ಬ್ಯಾಟಿಂಗ್ ಆಡಕ್ಕೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಆಗ ಸಚಿನ್ ಹೇಳಿರ್ತಾರೆ, ಆ ಬ್ಯಾಟು ಮತ್ತೆ ಬಾಲ್ ಮಧ್ಯೆ ಒಂದು ಸೌಂಡ್ ಬರುತ್ತೆ, ಆ ಸೌಂಡ್ ಬಂತು ಅಂದ್ರೆ ನಮ್ಗೆ ಕಾನ್ಫಿಡೆನ್ಸ್ ಅಪ್ ಆಗುತ್ತೆ ಅಂತ. ಅದೇ ರೀತಿ ಥಿಯೇಟ್ರಲ್ ಸೌಂಡ್ ಆಗ್ಬೇಕು. ಥಿಯೇಟ್ರಲ್ ಸೌಂಡ್ ಆದ್ರೆ ಮಾತ್ರ ಈ ಪ್ರೊಡ್ಯೂಸರ್ಗೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಅಪ್ ಆಗುತ್ತೆ. ಹಾಗೆ ಫಾರ್ ಎಕ್ಸಾಂಪಲ್ ಒಂದು 12 ಕೋಟಿ ಬಂದಿದ್ದ ಕಾಂತಾರ ಸಿನಿಮಾ 100 ಕೋಟಿ ಮಾಡಿತ್ತು. ಅದ್ ನೆಕ್ಸ್ಟ್ ಸಿನಿಮಾ 100 ಕೋಟಿ ಸಿನಿಮಾ ಮಾಡಿದ್ರು, 1000 ಕೋಟಿ ಆಯ್ತಲ್ಲ. ಹಾಗೆ ಈ ಸಿನಿಮಾನು ಸಕ್ಸಸ್ ಆದ್ರೆ ಇನ್ನೂ ದೊಡ್ಡ ಬಜೆಟ್ ಸಿನಿಮಾ ಮಾಡೋದು ಅನ್ನೋದು ನಮ್ಮೆಲ್ಲರ ಆಸೆ. ರಮೇಶ್ ಸರ್ ಸಿನಿಮಾದಲ್ಲಿ ಹೀರೋ ಡೈಲಾಗ್ ಹೊಡೆಯೋದು ಕಾಮನ್, ನಿರ್ಮಾಪಕರೇ ಡೈಲಾಗ್ ಮೇಲೆ ಡೈಲಾಗ್ ಬಿಡ್ತಾ ಇದ್ದಾರೆ. ಓಕೆ ಸರ್, ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮ್ಗೆ ಅಂತ ಹೇಳ್ತಾ ಸರ್ ಬನ್ನಿ. ಈಗಷ್ಟೇ ಕಾರ್ಯಕ್ರಮಕ್ಕೆ ಚಂದನ ಮರದ ಅದ್ಭುತ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ವಿನಯ್ ರಾಜ್ಕುಮಾರ್ ಅವರು ಆಗಮಿಸಿದ್ದಾರೆ. ಸರ್ ನಿಮಗೆ ಪ್ರೀತಿಯ ಸ್ವಾಗತ ಕೋರ್ತಾ. ನಮ್ಮ ಕನ್ನಡ ಪರವಾಗಿ ಸ್ವಾಗತಿಸ್ತೇನೆ. ಧನ್ಯವಾದಗಳು. ಸಮಯವನ್ನ ಮೀಸಲಿಟ್ಟು ನಮ್ಮ ಕಾರ್ಯಕ್ರಮ ಆಭಾರಿಯಾಗಿರ್ಬೋದು. ಮತ್ತೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸ್ನೇಹಿತರು, ಪತ್ರಿಕಾ ಮಿತ್ರರು ಮತ್ತು ನಮ್ಮ ಆತ್ಮೀಯರಾದ ಬಸವರಾಜ್ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಸಿನಿಮಾವನ್ನು ನಾವು ನಿರ್ಮಾಪಕರಾಗಿ ಮಾಡಿದ್ದೀವಿ, ಆದರೆ ಕತೆ, ಶ್ರದ್ಧೆ ಮತ್ತು ದುಡ್ದಿದ್ದು ಸಿಂಪಲ್ ಸನ್ನಿವರು ಅವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಜೊತೆಗೆ ನಾಯಕ ನಟರು ಶೀಲಂ ಅವರು, ಅವರ ಮೊದಲ ಸಿನಿಮಾ ಅವರು ಯಶಸ್ಸಿನ ಉತ್ತುಂಗದಲ್ಲಿ ಏರಲಿ ಅಂತ ನಾನು ಅವರಿಗೆ ಹಾರೈಸ್ತೀನಿ. ನಾಯಕಿಯರು ಇಬ್ಬರು ನಾಯಕರು ಬಹಳ ಸುಂದರವಾಗಿದ್ದಾರೆ, ಕಣ್ಗೊಳಿಸ್ತಾ ಇದ್ದಾರೆ. ತಾವು ಮೋಡ ಮುಸುಕಿದ ವಾತಾವರಣ ಅಂತ ಹೇಳಿದ್ರು, ಅವರಿಬ್ರು ಬಂದ ಮೇಲೆ ಮೋಡ ಕರಗಿದೆ ಅನ್ಸುತ್ತೆ ನನಗೆ. ಅವರಿಗೂ ನನ್ನ ಧನ್ಯವಾದಗಳು. ಮತ್ತೆ ತಾಂತ್ರಿಕ ವರ್ಗದ ಎಲ್ಲ ಸದಸ್ಯರಿಗೂ ನಾವು ನಿರ್ಮಾಪಕರಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ನಮ್ಮ ಪತ್ರಿಕಾ ಮಿತ್ರರು ಪ್ರಚಾರ ಮಾಡಿ ನಮ್ಮ ಸಿನಿಮಾವನ್ನು ನೀವು ನೋಡಿ ನಮಗೆ ಪ್ರೋತ್ಸಾಹಿಸಿ ಅಂತ ಹೇಳಿ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ನಿಮಗೂ ಕೂಡ. ಗೋವಾ ರಮೇಶ್ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀನಿ ಸ್ಟೇಜ್ ಮೇಲೆ. ಇದು ಏನನ್ನ ಸಣ್ಣ ಪುಟ್ಟ ಏನನ್ನ ತಪ್ಪಾದ್ರೆ ಟ್ರೋಲ್ ಮಾಡಕ್ ಹೋಗ್ಬೇಡ್ರಿ, ನಾಳೆ ಸೆಲೆಬ್ರೇಟ್ ಆಗಿ ಹೋಗ್ಬಿಡ್ತೀನಿ. ಸೊ ಈ ಮೂವಿ ಏನಂದ್ರೆ, ಇದು ಈ ಹೀರೋ ಬಂದ್ಬಿಟ್ಟು ನಮ್ಮ ಊರಿನ ಒಂದು ಹುಡುಗ ಶ್ರೀರಾಮ್ ಸರ್ ಅಂತ. ಸೊ ಹಂಗಾಗಿ ನಾನು ಅವ್ರಿಗೆ ತುಂಬಾ ಇದು ಮಾಡ್ತಾ ಇದ್ದೀನಿ. ಸೆಕೆಂಡ್ ಏನಪ್ಪ ಅಂದ್ರೆ, ನಮ್ಗೆ ಫಿಲ್ಮ್ ಫೀಲ್ಡ್ ಏನಂತ ಗೊತ್ತೇ ಇಲ್ಲ. ನಮ್ಮ ರಮೇಶ್ ಸರ್ ಅವರು ಕರ್ಕೊಂಡ್ಬಂದು ಬಾಂಬೆಗೆ ಒಂದು 15 ದಿನ ಶೂಟಿಂಗ್ ಕರ್ಕೊಂಡೋದ್ರು. ಏನ್ ಸರ್ ಇದು ಹೋಗ್ತಾ ಇದೀವಿ, ಏನ್ ತರ ಇದು, ಇವ್ ಹೆಂಗ್ ನೋಡ್ತಾರೆ, ಹೆಂಗ್ ಮಾಡ್ತಾರೆ, ಇದು ಒಂದೊಂದು ಸೀನ್ ಇಷ್ಟಿಷ್ಟು ಟೈಮ್ ತಗೊಂತಾರಲ್ಲ, ಹೆಂಗೆ ಇದು ಅಂತ ತುಂಬಾ ಕೋಪ ಆಗ್ತಿದ್ದೆ. ರಮೇಶ್ ಸರ್ ಏನ್ ಮಾಡ್ಬಿಟ್ರೆ, ಇಲ್ಲ ನಾನು ಇರು ಹೆಂಗ್ ಗೊತ್ತಾಗುತ್ತೆ ಅಂತೆಲ್ಲ ನಮ್ಗೆಲ್ಲ ಇದು ಮಾಡಿದ್ರು. ಸೊ ಸರಿ ಸರ್, ಥ್ಯಾಂಕ್ ಯು ಈ ಒಂದು ಫೀಲ್ಡಿಗೆ ನಮ್ಮನ್ನು ಕರ್ಕೊಂಬಂದಿದ್ದಕ್ಕೆ. ವಿನಯ್ ಸರ್ ನಿಮ್ಮನ್ನು ನೋಡಿದಾಗೆಲ್ಲ ನಮಗೆ ಅದು ಅಪ್ಪು ಸರ್ ನಿಮಗೆ ಬರ್ತಾರೆ. ಸೊ ಲುಕ್ ಲೈಕ್ ಅಪ್ಪು ಸರ್ ಸೊ ಬಂದಿದ್ದಕ್ಕೆ, ನಮ್ಮ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ಧನ್ಯವಾದಗಳು ಸರ್. ನಮ್ಮ ಹೀರೋಯಿನ್ನು ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಮೋಡ ಕವಿತಾ ವಾತಾವರಣಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಈ 2 ಮಾತು ನಾನು ಮುಗಿಸ್ತಾ ಇದ್ದೀನಿ. ಸೂಪರ್ ಸೂಪರ್ ಸರ್. ಸರ್ ವಿಶ್ ಮಾಡಿ, ಇನ್ನೇನು ಕೆಲವೇ ದಿನದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. 26th ಮೋಡ ಕವಿತಾ ವಾತಾವರಣ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಥಿಯೇಟರ್ ಬಂದು ಕನ್ನಡ ಸಿನಿಮಾನ ಬೆಳೆಸಬೇಕಾಗಿ ವಿನಂತಿಸ್ಕೊಳ್ತೀನಿ. ಥ್ಯಾಂಕ್ ಯು. 4 ಜನ ನಿರ್ಮಾಪಕರುಗಳು
ಅವ್ರ ಮುಖದಲ್ಲಿರುವಂತ ಕಾನ್ಫಿಡೆನ್ಸ್ ಹೇಳ್ತಾ ಇದೆ ಸಿನಿಮಾ ಬಗ್ಗೆ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. ಇನ್ನ ಥಿಯೇಟರ್ಗೆ ಸಿನಿ ಪ್ರೇಕ್ಷಕರು ಬರೋದು ಒಂದೇ ಬಾಕಿ ಇರೋದು. ಅವ್ರಿಗೆ ಆಲ್ ದಿ ಬೆಸ್ಟ್, ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಖಂಡಿತ ಹಿಟ್ ಆಗುತ್ತೆ, ಸೂಪರ್ ಹಿಟ್ ಆಗುತ್ತೆ, ಸೂಪರ್ ಆಗಿದೆ. ಎಲ್ರಿಗೂ ನಮಸ್ಕಾರ. ಸೊ ಈ ಸಿನಿಮಾ ಮೋಡ ಕವಿದ ವಾತಾವರಣ ಅಂತ ಇತ್ತೀಚೆಗೆ ಒಂದು 2 ತಿಂಗಳು ಮುಂಚೆ ಈ ನಮ್ಮ ರಾಜಕೀಯದಲ್ಲಿ ನೋಡಿದೆ, ನ್ಯೂಸ್ ಅಲ್ಲಿ ಹಾಕಿದ್ರು ಮೋಡ ಕವಿದ ವಾತಾವರಣ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮ ರಾಜ್ಯದಲ್ಲಿ ಮೋಡ ಕವಿದ ವಾತಾವರಣ ಹೋಗಿ ಬೇರೆ ಸರ್ಕಾರ ಬಂದಿದೆ. ಅದೇ ರೀತಿ ಈ ಮೋಡ ಕವಿದ ವಾತಾವರಣ ಸಿನಿಮಾ ಬಂದ ಮೇಲೆ ಎಲ್ಲರೂ ಥಿಯೇಟ್ರಿಗೆ ಹೆಚ್ಚಾಗಿ ಜನ ಬರಲಿ, ಕನ್ನಡ ಸಿನಿಮಾ ಚೆನ್ನಾಗಿ ಆಗ್ಲಿ ಅಂತ ಅನ್ಕೊಳ್ತೀನಿ. ಹಾಗೇನೆ ಟ್ರೈಲರ್ ನೋಡಿದ್ರೆ ಇದೊಂದು ತ್ರಿಕೋನ ಪ್ರೇಮ ಕಥೆ ಅಂತ ಅನ್ಸುತ್ತೆ. ಬಟ್ ಸುನಿ ಸರ್ ಇದರಲ್ಲಿ ಬಹಳ ಟ್ವಿಸ್ಟ್ಗಳಂತೂ ಖಂಡಿತ ಇಟ್ಟಿರ್ತಾರೆ. ನಾವು ಏನು ಅನ್ಕೊಂಡಿರ್ತೀವೋ ಆ ಥರ ಅಂತೂ ಇರಲ್ಲ. ಅದರಲ್ಲಿ ಬಹಳ ಟ್ವಿಸ್ಟ್ಗಳು ಇಟ್ಟಿರ್ತಾರೆ. ಬಹಳ ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂದಿದೆ. ಹಾಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಈಗ ಪೂರಿ ಜಗನ್ನಾಥ್ ಸರ್ ತೆಲುಗಿನಲ್ಲಿ ಹೇಗೆ ಹೊಸಬರಿಗೆ ಲಾಂಚ್ ಮಾಡೋದಕ್ಕೆ ಒಳ್ಳೆ ಡೈರೆಕ್ಟ್ರು, ಅದೇ ರೀತಿ ನಮ್ಮ ಸುನಿ ಸರ್ ಕನ್ನಡದಲ್ಲಿ ಹೊಸ ಹೀರೋಸ್ಗೆ ಲಾಂಚ್ ಮಾಡೋದಕ್ಕೆ ಒಂದು ಒಳ್ಳೆ ಗೋಲ್ಡನ್ ಹ್ಯಾಂಡು. ಸೊ ಅವರಿಂದ ಶೀಲಮ್ ಅವರು ಸಹ ಬಹಳ ಒಳ್ಳೆ ಹಾರ್ಡ್ ವರ್ಕರು. ಅವ್ರ ಜೊತೆಲಿ ಒಂದು ಅಷ್ಟು ನಮ್ದು ಒಡನಾಟ ಇತ್ತು. ಹಾಗಾಗಿ ನಮ್ಗೆ ಶೀಲಮ್ ಅವ್ರ ಬಗ್ಗೆನೂ ಒಂದಷ್ಟು ಗೊತ್ತು. ಸೊ ಈಸ್ ಆಲ್ಸೋ ಒಳ್ಳೆ ಡೆಡಿಕೇಟೆಡ್ ಇದೆ. ಹಂಗೆ ಅವ್ರು ಬಹಳ ಏನ್ ಮಾಡಿದ್ರು ಬಹಳ ಅದರಲ್ಲಿ ಉತ್ಸಾಹದಿಂದ ಮಾಡ್ತಾರೆ. ಸುನಿ ಸರ್ ಬಗ್ಗೆ ಏನು ಹೇಳೋಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೊ ಅವ್ರು ಏನ್ ಮಾಡಿದ್ರು ಸಿನಿಮಾದಲ್ಲಿ ಒಂದು ಒಳ್ಳೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳು ಒಂದಷ್ಟು ಇಟ್ಟಿರ್ತಾರೆ. ಸೊ ಈ ಸಿನಿಮಾ ಖಂಡಿತವಾಗ್ಲೂ ಒಂದಷ್ಟು ಆಡಿಯನ್ಸ್ ನ ಕರ್ಸುತ್ತೆ ಥಿಯೇಟರ್ಗೆ ಅಂತ ಅನ್ಸುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಹಾಗೆ 4 ಜನ ಪ್ರೊಡ್ಯೂಸರ್ ಅಂತ ಹೇಳಿದ್ರು ಇದರಲ್ಲಿ, ಬಹಳ ಒಳ್ಳೇದು. 4 ಜನ ಪ್ರೊಡ್ಯೂಸರ್, ಒಂದು ಒಳ್ಳೆ 4 ನಮ್ಮ ಕಾರ್ಗೆ ಒಂದು 4 ಟೈರ್ 4 ಚಕ್ರ ಹೇಗೋ ಆಗಿದ್ದಾರೆ ಈ ಸಿನಿಮಾಗೆ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಅದಕ್ಕೆ ಒಂದು ಸ್ಟೇರಿಂಗ್ ನಮ್ಮ ಸುನಿ ಸಾರು. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಇನ್ನೂ ಹೆಚ್ಚು ಸಿನಿಮಾಗಳು ಈ 4 ಜನ ಪ್ರೊಡ್ಯೂಸರ್ ಸೇರಿಸಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಾಡಲಿ ಅಂತ ಬಯಸ್ತೀನಿ. ಹಾಗೆ ನಮಗೆ ಹೊಸ ನಾಯಕರು ಕೊರತೆ ಒಂದಷ್ಟಿದೆ. ಈಗ ನಮ್ಮ ಶೀಲಮ್ ಅವ್ರು ಇರ್ಬೋದು, ಹಾಗೆ ನಮ್ಮ ವೈಶಾಖ್ ಅವ್ರು ಇರ್ಬೋದು, ಹಾಗೆ ಹೊಸ ನಾಯಕರು ಬರ್ತಿದ್ದಾರೆ. ಇವರೆಲ್ಲ ಬಂದು ಒಂದಷ್ಟು ಆಡಿಯನ್ಸ್ ನ ಥಿಯೇಟರ್ಗೆ ಬರೋ ತರ ಆಗ್ಲಿ ಅಂತ ವಿಶ್ ಮಾಡ್ತೀನಿ. ಆಲ್ ದ ಬೆಸ್ಟ್. ಮೋಡ ಕವಿದ ವಾತಾವರಣ. ಟ್ರೈಲರ್ ಹೆಂಗ ಅನ್ಸ್ತು ಸರ್? ಮೋಡ ಕವಿದ ವಾತಾವರಣ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಫೋಟೋಗ್ರಾಫಿ ತುಂಬಾ ಚೆನ್ನಾಗಿದೆ ಅಣ್ಣ, ಫ್ಯಾಂಟಾಸ್ಟಿಕ್ ಫೋಟೋಗ್ರಾಫಿ. ಸುನಿ ಸರ್ ಬಹಳ ಅಚ್ಚುಕಟ್ಟಾಗಿ ಮೂಡುಕೊನೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಖಂಡಿತ ಕೊನೆಗೆ ಒಂದು ಟ್ವಿಸ್ಟ್ ಇದ್ದೇ ಇರುತ್ತೆ ಸರ್ ಅವ್ರಲ್ಲಿ, ತುಂಬಾ ಒಳ್ಳೆ ಟ್ವಿಸ್ಟ್ ಇರುತ್ತೆ. ಯಾಕಂದ್ರೆ ಒಂದು ಸರಳ ಪ್ರೇಮ ಕಥೆಯಲ್ಲೂ ಕೂಡ ಒಳ್ಳೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ವಿನಯ್ ಅವ್ರನ್ನ. ಅದೇ ಥರದ ಒಳ್ಳೆ ಟ್ವಿಸ್ಟ್ ಇದೆ ಅಂತ ನಾನು ಅನ್ಕೋತೀನಿ. ಮೊನ್ನೆ ತಾನೇ ಸಿಂಗಾಪುರಲ್ಲಿ ಹೋಗಿ ಅವರು ಒಂದು ಪ್ರೀಮಿಯರ್ ಶೋ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ರು. ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ. ಇದೇ 26ಕ್ಕೆಲ್ಲ ಥಿಯೇಟರ್ ಬಂದು ಪ್ರತಿಯೊಬ್ಬರು ಕನ್ನಡ ಅಭಿಮಾನಿಗಳು ಥಿಯೇಟರ್ ನೋಡಿ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು 3 ಜನಕ್ಕೆ. ರಮೇಶ್ ಸರ್, ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ 3 ಜನ ನಿರ್ಮಾಪಕರಿಗೆ ನಮ್ಮ ನಿರ್ಮಾಪಕರು ರಮೇಶ್ ಸರ್ ಹೂಗುಚ್ಛ ಕೊಟ್ಟು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ವಿನಯ್ ಸರ್, ಹಾಯ್. ಮೋಡ ಕವಿದ ವಾತಾವರಣ ಈ ಸಿನಿಮಾನ ನಾನು ಆಗಲೇ ನೋಡಿದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ನಾನು ತೋರಿಸೋ ಮೇಲೆ ಮತ್ತೆ ರಿಎಡಿಟ್ ಮಾಡಿ ತುಂಬ ಚೇಂಜ್ ಮಾಡಿದ್ದೀನಿ ಅಂದಿದ್ದಾರೆ. ಸೊ ಈ ಹೊಸ ವರ್ಷನ್ ನಾನು ಇನ್ನೂ ನೋಡಿಲ್ಲ. ಸುನಿ ಸರ್ ಏನಾದರೂ ಬೇಗ ತೋರಿಸಿದ್ರೆ ರಿಲೀಸ್ ಬಿಫೋರ್ ನೋಡ್ತೀನಿ. ಸೊ ಇವತ್ತು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀವಿ ಮೈಸೂರಲ್ಲಿ. ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಹಾಗೆ ಶೀಲಮ್ ಅವ್ರಿಗೆ ವೆಲ್ಕಮ್ ಟು ಇಂಡಸ್ಟ್ರಿ ಆಸ್ ಅ ಹೀರೋ ಸರ್. ಮುಂಚೆ ತುಂಬ ಕೆಲಸ ಮಾಡಿದ್ದೀರಾ ನಾವು ಇಂಡಸ್ಟ್ರಿಲಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಸೊ ಆಲ್ ದ ಬೆಸ್ಟ್ ಟು ಯು. ಸೊ ಈ ಟೈಮಲ್ಲಿ ಇಂಡಸ್ಟ್ರಿಗೆ ಹೊಸಬರು ತುಂಬ ಅವಶ್ಯಕತೆ ಇದೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಾಗಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆಲ್ಸೋ ರಮೇಶ್ ಸರ್ಗೆ ಹೊಸಬರಿಗೆ
ಸಿನಿಮಾ ಮಾಡೋದು ಎಷ್ಟು ರಿಸ್ಕ್ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಅಂಥದ್ರಲ್ಲಿ ನಂಬಿ ಮಾಡಿದ್ದೀರಾ. ತಮಗೂ ಸಹ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಂದಿರುವ ಎಲ್ಲ ಅತಿಥಿಗಳಿಗೆ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋಕ್ಕೆ 3 ದಿವಸ ಹಿಂದೆ ಪ್ರೆಸ್ ಮೀಟ್ ಮುಗಿಸ್ಕೊಂಡು ಬಂದಿದ್ವಿ. ಈಗಾಗಲೇ ನೀವು ಸಾಕಷ್ಟು ಈ ಸಿನಿಮಾದ ವಿಜುವಲ್ಸ್ ನೋಡಿದ್ದೀರಾ. ಬಹುಶಃ ಟೈಟ್ಲ್ ಏನಿದೆ ಮೊನ್ನೆನೇ ಹೇಳಿದೆ, ಅಂದರೆ ಮೋಡ ಕವಿದ ವಾತಾವರಣ ಟೈಟ್ಲ್ ಹೇಗಿದೆ ಅದೇ ಥರ ಒಂದು 70-80% ವಿಜುವಲ್ಸ್ ಇದೆ ಅಂತ. ಬಹುಶಃ ಇವತ್ತು ಕೂಡ ನೀವು ಆ ಟೈಟ್ಲಿಗೆ ತಕ್ಕಂಥ ವಿಜುವಲ್ಸ್ ನೋಡಿದ್ದೀರಾ. ವಿಜುವಲ್ಸ್ ಚೆನ್ನಾಗಿದ್ರೆ ನಾವು ವಿಜುವಲ್ಸೇ ಚೆನ್ನಾಗಿರಬೇಕು ಅಂತ ಮಾಡಿದ್ದಾರೆ. ಯಾಕಂದರೆ ಸುನಿ ಬರೆದಿರೋ ಸ್ಕ್ರಿಪ್ಟೇ ಹಾಗಿತ್ತು. ಸ್ಕ್ರಿಪ್ಟ್ ಏನು ಕೇಳಿದ್ರೆ ಅದನ್ನು ನಾವು ಮಾಡಿರೋದು ಅಷ್ಟೇ. ನೀವು ನೋಡಿರೋ ಎಷ್ಟು ವಿಜುವಲ್ಸು ಕತೆ ಜೊತೆ ಚೆನ್ನಾಗಿ ಟ್ರಾವೆಲ್ ಆಗುತ್ತೆ. ನಿಮಗೆ 2 ಗಂಟೆ ಸಿನಿಮಾ ನೋಡ್ತೀವಿ, ನೋಡಿ ಆದಮೇಲೆ ಮತ್ತೆ ಮಾತಾಡೋಣ. ಥ್ಯಾಂಕ್ ಯು. ಸಿನಿಮಾ ನೋಡಾದ್ಮೇಲೆ ಮಾತಾಡೋಣ. ಸಕ್ಸಸ್ ಮೀಟರ್ ಸಿಗೋಣ ಅಲ್ವಾ ಸರ್? ಧನ್ಯವಾದಗಳು ಸರ್ ನಿಮಗೆ. ಹಾಗೆ ನಮ್ಮ ನಿರ್ಮಾಪಕರ ಕಡೆಯಿಂದ ಹೂಗುಚ್ಛ ಕೊಟ್ಟು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಗಣ್ಯರಿಗೂ ಮತ್ತು ಸಿನಿಮಾ ನಿರ್ದೇಶಕರಿಗೂ, ನಿರ್ಮಾಪಕರಿಗೂ ಮತ್ತು ಮಾಧ್ಯಮ ಮಿತ್ರರು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಟ್ರೈಲರ್ ನೋಡಿದೆ, ತುಂಬ ಚೆನ್ನಾಗಿದೆ ಅನ್ನಿಸ್ತು, ಅದ್ಭುತವಾಗಿದೆ. ಈ ಟ್ರೈಲರ್ನ ನೋಡ್ತಿದ್ರೆ ನನಗೆ 2006 ಮುಂಗಾರು ಮಳೆ ನೋಡೋದಷ್ಟು ನನಗೆ ಖುಷಿ ಆಯಿತು. ಈ ಸಿನಿಮಾನು ಆ ಮುಂಗಾರು ಮಳೆ ಥರನೇ ಗೆಲ್ಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಜೊತೆಗೆ ಈ ಸಿನಿಮಾದ ನಿರ್ಮಾಪಕರು ನನ್ನ ಆತ್ಮೀಯ ಸಹೋದರರಾದ ರಂಗಣ್ಣ ಅವರು, ರಮೇಶ್ ಅವರು, ಮತ್ತೆ ನಮ್ಮ ಮಂಜು, ಮತ್ತೆ ಲೋಕೇಶ್ ಅವರು ನನಗೆ ಸ್ನೇಹಿತರು ಅನ್ನೋಕ್ಕಿಂತಲೂ ನನ್ನ ಅಣ್ಣ ತಂದ್ರು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಂಥ ನಿರ್ಮಾಪಕರು ಗೆಲ್ಲಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅಂತ ಈ ರಂಗಕ್ಕೆ ಬಂದಿದ್ದಾರೆ. ಅವರು ತುಂಬಾ ಕಷ್ಟಪಟ್ಟು ಗಳಿಸಿದ ಹಣನ, ಅಷ್ಟು ಹಣನ ಈ ಸಿನಿಮಾ ಮೇಲೆ ತುಂಬಾ ಪ್ರೀತಿ ಇಟ್ಟು ಮಾಡಿದ್ದಾರೆ. ಇಂಥ ನಿರ್ಮಾಪಕರು ಗೆಲ್ಲಬೇಕು. ಯಾಕೆ ಅಂತ ಹೇಳಿದ್ರೆ ಹೊಸಬ್ರನ್ನ ಇಟ್ಕೊಂಡು ಸಿನಿಮಾನ ಮಾಡ್ಬೇಕು ಅಂತ ತುಂಬಾ ಜನ ಬರ್ತಾರೆ, ಆದ್ರೆ ಸಿನಿಮಾನ ಇದೇ ರೀತಿ ಮಾಡ್ಬೇಕು, ಅದು ಎಷ್ಟೇ ಖರ್ಚಾದ್ರು ಅಂತ ಹೇಳಿ ಎಲ್ಲೂ ಹಣದ ಮುಖನ ನೋಡಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅವ್ರು ಖರ್ಚು ಮಾಡಿದ್ದಾರೆ. ಈ ಸಿನಿಮಾ ಗೆದ್ರೆ ಇನ್ನೂ ಕನ್ನಡ ಚಿತ್ರಕ್ಕೆ ರಂಗಕ್ಕೆ ಇನ್ನೂ ಹೆಚ್ಚೆಚ್ಚು ಸಿನಿಮಾನ ಅವರು ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಈ ಸಿನಿಮಾ ಗೆಲ್ಲಿ, ಭಗವಂತ ಅವ್ರು ಒಳ್ಳೇದು ಮಾಡಲಿ. ಈ ಸಿನಿಮಾದಲ್ಲಿ ಫಸ್ಟ್ ಏನ್ ಮೈಸೂರು ಶೋ ಇದೆ ಅಷ್ಟು ಟಿಕೆಟ್ ನಾನು ಪರ್ಚೇಸ್ ಮಾಡಿ ನನ್ನ ಸ್ನೇಹಿತರಿಗೆ ಎಲ್ಲರಿಗೂ, ನಮ್ಮ ಬಂಧು ಬಳಗರಿಗೆಲ್ಲರಿಗೂ ಕೊಡ್ತೀನಿ. ನನ್ನ ಸಹೋದರ ರಮೇಶ್ ಮತ್ತೆ ಅವರೆಲ್ಲ ಅಣ್ಣ ತಂದು ಮಾಡುವಂತ ಸಿನಿಮಾ ನಾನು ತಗೊಂಡು ಒಂದು ಶೋ ಏನು ಹೌಸ್ಫುಲ್ ಆಯ್ತು ಇಡೀ ಕರ್ನಾಟಕದಲ್ಲಿ, ಅದೆಲ್ಲ ಅದೇ ತರ ಹೌಸ್ಫುಲ್ ಆಗ್ಲಿ ಅಂತ ನಾನು ಭಗವಂತನ ಹತ್ರ ಕೇಳ್ಕೊತೀನಿ. ಇದೇ ತರ ಅವರು ಸಿನಿಮಾಗಳು ಮಾಡ್ತಾ ಇರಲಿ. ಅವ್ರಿಗೆ, ಅವ್ರ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ರಂಗಣ್ಣ ಅವರೇ ತುಂಬಾ ಥ್ಯಾಂಕ್ಸ್. ರಂಗಣ್ಣ ಅವರೇ ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಮೋಡ ಕವಿದ ವಾತಾವರಣ, ಮಳೆ ಬರೋ ಮುನ್ಸೂಚನೆ. ಬರೀ ಮಳೆ ಅಲ್ಲ, ಆಲೇಕಲ್ ಮಳೆ ಬರೋದಂತೂ ಖಂಡಿತ ಗ್ಯಾರಂಟಿ. ಇದು ನಾನು ಹೇಳ್ಬೋದೇನೋ ಗೊತ್ತಿಲ್ಲ. ಕ್ಯೂಬ್ ಅಪ್ಲೋಡ್ ಮಾಡ್ಬೇಕಾದ್ರೆ ನನ್ನ ಸರ್ ಕರ್ಕೊಂಡು ಹೋದ್ರು ಸಿನಿಮಾಗೆ. ಸಿನಿಮಾನ ನೋಡಿ ಬಂದು ಆಚೆ ಸರ್ ಹತ್ರ ಮಾತಾಡ್ತಿದ್ದೆ. ನಾನು ಮಾತ್ರ ಮೈಂಡ್ ಬ್ಲೋನ್ ಆಗ್ಬಿಟ್ಟೆ. ನಿಜವಾಗ್ಲೂ ಇದು ನಮ್ಮ ಟೀಮ್ ಸಿನಿಮಾ ಅಥವಾ ನಮ್ಮ ಡೈರೆಕ್ಟರ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಕನ್ನಡ ಪ್ರೇಕ್ಷಕರು ಖಂಡಿತ ಈ ಸಿನಿಮಾನ ನೋಡಬೇಕು, ಮೆಚ್ಚಬೇಕು. ಏನಕ್ಕೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಸಿನಿಮಾ. ಆಮೇಲೆ ಒಳ್ಳೆ ಕಂಟೆಂಟ್ ಇದೆ. ನೀವೇನ್ ಅನ್ಕೊಂತೀರೋ ಅದೆಲ್ಲ ಸಿನಿಮಾ. ಇವಾಗ ಏನ್ ಟೀಸರ್ ಅಲ್ಲಿ ನೋಡ್ತಿರೋ ಅದೆಲ್ಲ ಸಿನಿಮಾ. ಸುನಿ ಸರ್ ಹ್ಯಾಸ್ ಸಮ್ ವೆರಿ ವೆರಿ ಗುಡ್ ಸ್ಟಫ್ ಅಂಡ್ ಆಲ್ ಆಫ್ ದೆಮ್. ಸೊ ಶಿಲಂ ಸರ್ ಆಗಿರ್ಲಿ, ಮೋಕ್ಷ ಆಗಿರ್ಲಿ, ಸಾತ್ವಿಕ ಆಗಿರ್ಲಿ, ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಕನ್ನಡ ಸಿನಿಮಾ ನಮ್ಮ ಇಂಡಸ್ಟ್ರಿಲಿ ಬರ್ತಿರೋದು. ಎಲ್ಲರೂ ಥಿಯೇಟರ್ಗೆ ಹೋಗಿ ಕನ್ನಡ ಸಿನಿಮಾನ ನೋಡೋಣ, ಕನ್ನಡನ ಬೆಳೆಸೋಣ. ಬಂದಿರುವಂತ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ. He must be exhausted, so I'll keep it short. ಮೋಡ ಕವಿದ ಆಕಾಶದಂತೆ ವಿಭಿನ್ನ ಭಾವನೆಗಳಿಂದ ತುಂಬಿದೆ ನಮ್ಮ ಸಿನಿಮಾ ಮೋಡ ಕವಿದ ವಾತಾವರಣ. ಮೋಡ ಕವಿದ ಬರ್ಲಿ ಸೊ ಇದು ಆಕ್ಚುಲಿ ಪ್ರಿಪೇರ್ ಆಗಿ ಬಂದಿದೆ ಇಲ್ಲ ಇನ್ನು ನಾನು. ಓಕೆ, ಮುಂದೆ ಗೊತ್ತಿಲ್ಲ ಏನು ಮಾತಾಡ್ತೀನಿ ಅಂತ, ಬಟ್ ಹಾರ್ಟಿಂದ ಮಾತಾಡ್ತೀನಿ. ಮೋಡ ಕವಿದ ವಾತಾವರಣ ಒಂದು ಅದ್ಭುತವಾದ ಲವ್ ಸ್ಟೋರಿ. ನನಗೆ ಸುನಿ ಸರ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಅದು ಈ ಸಿನಿಮಾ ಮೂಲಕ ನೆರವೇರ್ತಿದೆ. ಸೊ ತುಂಬಾ ಖುಷಿ ಇದೆ. ಅಂಡ್ ಮೊನ್ನೆ ಸಿಂಗಾಪುರ್ಗೆ ಹೋಗಿದ್ವಿ, ಫಸ್ಟ್ ಇಂಟರ್ನ್ಯಾಷನಲ್ ಪ್ರೀಮಿಯರ್
ನೋಡಿದ್ವಿ. ಆ್ಯಂಡ್ ಅಲ್ಲಿರೋ ಜನರ ರಿಯಾಕ್ಷನ್ ನೋಡ್ಬಿಟ್ಟು ಐ ಥಿಂಕ್ ಐ ಆಮ್ ಸೋ ಸ್ಯಾಟಿಸ್ಫೈಡ್. ಸಿನಿಮಾ ಏನಾಗುತ್ತೋ ಬಿಡತ್ತೋ ಐ ಡೋಂಟ್ ಕೇರ್. ಬಿಕಾಸ್ ನಾನು ಆಲ್ರೆಡಿ ನಮ್ಮ ಸಿನಿಮಾ ಗೆದ್ದಿದೆ. ವೆರಿ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಸುನೀಲ್ ಸರ್ ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಆ್ಯಂಡ್ ತುಂಬ ಕಲ್ತಿದ್ದೀನಿ ಈ ಸಿನಿಮಾ ಮೂಲಕ. ಈ ಸಿನಿಮಾದಲ್ಲಿ ನಾನು ಸೌಪರ್ಣಿಕ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊತೀನಿ. ಸೌಪರ್ಣಿಕ ಬಂದು ಒಂದು ವೆರಿ ಇನ್ನಸೆಂಟ್, ವೆರಿ ಸಿಂಪಲ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಹುಡುಗಿ. ಇದಕ್ಕಿಂತ ಜಾಸ್ತಿ ನಾನು ಸಿನಿಮಾ ಬಗ್ಗೆ ಏನೂ ಹೇಳೋಕ್ಕಾಗಲ್ಲ, ಯಾಕಂದರೆ ನೀವು ಇವಾಗ ಏನು ಟ್ರೇಲರ್ ನೋಡಿದ್ದೀರಾ ಜಸ್ಟ್ 5% ಅಷ್ಟೇ. ಇನ್ನು ಸಿನಿಮಾ ಬಾಕಿ ಇದೆ. ಅದು ಕಾನ್ಫಿಡೆನ್ಷಿಯಲ್ ಆಗಿ ಇಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಏನೂ ಬಿಟ್ಕೊಟ್ಟಿಲ್ಲ ಟ್ರೈಲರಲ್ಲಿ. ಸೊ ಇದೆ ಜೂನ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ನೀವೆಲ್ಲರೂ ಹೋಗಿ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ ಬೆಳೆಸಿ, ಹೊಸ ಹೊಸ ಕನ್ನಡ ಸಿನಿಮಾ, ಹೊಸ ಹೊಸ ಕನ್ನಡ ಪ್ರತಿಭೆನ ಬೆಳೆಸಿ ಉಳಿಸಿ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಒಂದು ಜರ್ನಿ ನಾನು ತುಂಬಾ ಸ್ಪೆಷಲ್ ಆ್ಯಂಡ್ ಮೆಮೊರಬಲ್. ವಂಡರ್ಫುಲ್ ಪೀಪಲ್ ಜೊತೆ ವರ್ಕ್ ಮಾಡಿದ್ದೀನಿ. ಅಂಥ ದೊಡ್ಡ ಸಿನಿಮಾಟೋಗ್ರಾಫರ್ ಸಂತೋಷ್ ಸರ್ ಆ್ಯಂಡ್ ವಿಲಿಯಂ ಸರ್ ಜೊತೆ ವರ್ಕ್ ಮಾಡೋ ಒಂದು ಅವಕಾಶ ಸಿಕ್ತು. ಆ್ಯಂಡ್ ಸುನಿ ಸರ್ ಅಫ್ಕೋರ್ಸ್ I believe I'm very very lucky to be a part of this film. And ಶೀಲಾ ಬಗ್ಗೆ ನಾನು ಇವತ್ತು ಏನೂ ಹೋಗ್ಲಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಅವನು ನೀನು ಹೋಗ್ಲಿದ್ರೆ ನಂಗೆ ಬಿರಿಯಾನಿ ಕೊಡಿಸ್ತೀನಿ ಅಂತ ಹೇಳಿದ್ದೆ, ಅದಿನ್ನೂ ಪೆಂಡಿಂಗ್ ಇದೆ. ಸೊ ಏನು ಹೇಳಲ್ಲ. ಆ್ಯಂಡ್ ಸಾತ್ವಿಕಾ ಸಿರಾಜ್, you are such a sweet girl, extremely talented, and ತುಂಬಾನೇ ಒಂದು ಒಳ್ಳೆ ಸ್ನೇಹಿತೆ ಕೂಡ. ಸೊ I wish you all the best and welcome to Kannada film industry, Sheelam. Yes, thank you. Sheelam Swami sir. Sheelam Swami sir. Yeah, all right. Thank you so much for all the love and ನಿಮ್ಮ ಸಪೋರ್ಟ್ ಬೇಕಾಗಿದೆ. Thank you. ಸೂಪರ್. ಇವರಂತೂ ಫುಲ್ ಫಿಲ್ಟರ್ ಹಾಕಿ ಏನು ಕಂಟೆಂಟ್ ಬಿಟ್ಕೊಡ್ಬಾರ್ದು ಅಂತ ಮಾತಾಡಿದ್ರು. ಐ ಆಮ್ ಶೋರ್ ಸುನಿ ಸರ್ ಹೇಳಿರ್ತಾರೆ. ಬಟ್ ನಮ್ಮ ಮೀಡಿಯಾದವ್ರಿಗೆ ಏನಾದ್ರು ಒಂದು ಕಂಟೆಂಟ್ ಬೇಕಲ್ಲ, ಒಂಚೂರು ಏನಾದ್ರು ಬಿಟ್ಕೊಡಿ ಸರ್. ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ಏನ್ ಬೇಕಾದ್ರು ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ನಾವು ಹೇಳಕ್ ಏನೂ ಇಲ್ಲ ಸಿನಿಮಾದಲ್ಲಿ. ಆಕ್ಚುಲಿ ಆ ಥರ ಏನೂ ಇಲ್ಲ. ಇಟ್ಸ್ ಅ ನೀಟ್ ಸಬ್ಜೆಕ್ಟ್. ಸೊ ರಿವೀಲ್ ಮಾಡಿದ್ರೆ ಏನಿಲ್ಲ. ಬಟ್ ನಾವು ಡೆಫಿನೆಟ್ಲಿ ಸ್ಟೋರಿ ಯಾಕೆ ರಿವೀಲ್ ಮಾಡೋಕ್ಕಾಗಲ್ಲ ಅಂದರೆ because we want audience to experience this story in the cinemas. So ಅದಕ್ಕೆ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಿದೆ, ಒಂಥರ ಈ ಹಾಲ್ ಕಂಪ್ಲೀಟ್ ಫುಲ್ ಆದಂಗೆ ಅನಿಸ್ತಿದೆ. ಥ್ಯಾಂಕ್ ಯು ವಿನಯ್ ಸರ್ ನಮ್ಮ ಜೊತೆ ಬಂದೋದಕ್ಕೆ. ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೈ ಫ್ರೆಂಡ್ಸ್ ನವೀನ್, ಆಕಾಶ್, ಮೈ ಬ್ರದರ್ Manish for coming. Of course, yeah. ಸ್ವಲ್ಪ ಉದ್ದ ಇರುತ್ತೆ ನನ್ನ ಸ್ಪೀಚ್, ಬಿಕಾಸ್ ದಿಸ್ ಇಸ್ ಆರ್ ಲಾಸ್ಟ್ ಪ್ರೆಸ್ ಮೀಟ್. ನನಗೆ ಒಂದು ಸ್ವಲ್ಪ ತುಂಬ ಸ್ಪೆಷಲ್ ಮೋಡ ಕವಿತಾ ವಾತಾವರಣ ಇಲ್ಲಿವರೆಗೂ ಮಾಡಿರೋ ಚಿತ್ರಗಳಿಂದ. ಫಸ್ಟ್ ಆಫ್ ಆಲ್ ಮ್ಯಾಸಿವ್ ಥ್ಯಾಂಕ್ಸ್ ನಮ್ಮ ಸುನಿ ಸರ್ಗೆ. ಥ್ಯಾಂಕ್ ಯು ಸರ್, ನಾನು ನಂಬೋದಕ್ಕೆ ಈ ಕ್ಯಾರೆಕ್ಟರ್ಗೋಸ್ಕರ. ಆ್ಯಂಡ್ ಅವ್ರ ಬಗ್ಗೆ ಎಲ್ಲ ಪ್ರೆಸ್ ಮೀಟಲ್ಲೂ ನಾನು ಹೋಗ್ಲಿದ್ದೀನಿ. ಸೊ ಅವ್ರ ಬಗ್ಗೆ ಹೋಗ್ಲಾದ ನೆಸೆಸಿಟಿ ಇಲ್ಲ. ಈಸ್ ದ ಬೆಸ್ಟ್. ಆ್ಯಂಡ್ ರಮೇಶ್ ಸರ್, ರಂಗರಾಜ್ ಸರ್, ಲೋಕೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನೀವು ಇರ್ತಿರ್ಲಿಲ್ಲ ಅಂದರೆ ನಿಜವಾಗ್ಲೂ ನಾವು 26th ರಿಲೀಸ್ ಮಾಡೋಕೆ ಆಗ್ತಿರ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶಿವ ಸರ್ ಬಂದಿದ್ದಕ್ಕೆ. ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್, ನಮ್ಮ DOP ಸರ್, ಸಂತೋಷ್ ಸರ್, ವಿಲಿಯಂ ಸರ್, ಆ್ಯಂಡ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಾನ, ಆ್ಯಂಡ್ ಎಡಿಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಪ್ರತಿಯೊಬ್ಬರು ಈ ಫಿಲ್ಮಲ್ಲಿ ಕಂಪ್ಲೀಟ್ ಹಾರ್ಡ್ ವರ್ಕ್ ಇದೆ. ಕಂಪ್ಲೀಟ್ ಹಾರ್ಡ್ ವರ್ಕ್ ಆ್ಯಂಡ್ ಪ್ಯಾಷನ್ ನೀವು ನೋಡ್ಬೋದು ತೆರೆ ಮೇಲೆ. ಮಂಜು ಸರ್, ಮೋಹನಣ್ಣ, ಎಲ್ಲರೂ ನಾವೆಲ್ಲ ಬರೀ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದೀವಿ, ಬಟ್ ದೆನ್ ಸ್ಕ್ರೀನ್ ಹಿಂದೆ ತುಂಬಾ ಜನ ನಮ್ಮನ್ನ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ವಿರಾಜ್, ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಂದು ಪ್ರೆಸ್ ಮೀಟ್ಗೂ ಬಂದು ಮೋಡ ಕವಿದ ವಾತಾವರಣನ ಸಪೋರ್ಟ್ ಮಾಡಿದ್ದೀರಾ. ನಾವು ಬರ್ತೀವಿ ನಿಮ್ಮ ಸಿನಿಮಾನ ಸಪೋರ್ಟ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ವಿಜುವಲ್ಸ್ ನೋಡಿದ್ದೀರಾ. ಸಂತೋಷ್ ಸರ್ ವರ್ಕ್ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತು. ಮೂವಿನ ನಾನು ತುಂಬ ಎಕ್ಸಾಗ್ರೇಟ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ 2 hours ನೀವೇನು ಕೂತ್ಕೊಂಡು ನೋಡ್ತೀರಾ, ಡೆಫಿನೆಟ್ಲಿ ಎಂಟರ್ಟೈನ್ ಅಂತ ಆಗ್ತೀರಾ. ಪೈಸಾ ವಸೂಲ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೀಲಂ ಅಗೇನ್ ಈ ಸರಿ ಏನು ಹೇಳಿಲ್ಲ, ಪೇಮೆಂಟ್ ಬಂದಿಲ್ಲ ಹೋಗ್ಲಿಕ್ಕೆ. ಲಾಸ್ಟ್ ಟೈಮ್ ಮಾತ್ರ ಹೇಳಿದ್ರು ಹೋಗ್ಲಿಕ್ಕೆ. ಜೋಕ್ಸ್ ಅಪಾರ್ಟ್, ಈಸ್ ಅನ್ ಅಮೇಸಿಂಗ್ ಆ್ಯಕ್ಟರ್.
ಆ್ಯಂಡ್ ನೀವು ನಾನೇನು ಹೇಳೋ ನೆಸೆಸಿಟಿ ಇಲ್ಲ, ಸಿನಿಮಾ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಮೋಕ್ಷ ವಂಡರ್ಫುಲ್ co-star. It was amazing working with both of you. And actually ನಾವು 3 ಜನನೇ ಎಂಟೈರ್ ಜಾಸ್ತಿ ಮೂವಿಯಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೊತೀವಿ. ಆ್ಯಂಡ್ 26th ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ನಮ್ಮ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕನ್ನಡ ಹಾಗೆ ಮಲಯಾಳಮಲ್ಲಿ ಕೂಡ ರಿಲೀಸ್ ಆಗ್ತಿದೆ. ಸೊ ಮಲಯಾಳಂ ಆಡಿಯನ್ಸ್ ನೀವು ಸೇಮ್ ಡೇ ರಿಲೀಸ್ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬಾ ಒಳ್ಳೇದಾಗ್ಲಿ ಸಿನಿಮಾ ಮೂಲಕ. ನೀವೇನು ಹೋಗಿ ಇಟ್ಕೊಂಡಿದ್ದೀರಾ ಅದು ಡಬಲ್ ತ್ರಿಬಲ್ ರೆಸ್ಪಾನ್ಸ್ ಜನರಿಂದ ಸಿಗಲಿ. ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಇನ್ನು ನಾನೀಗ ಶೀಲಮ್ಮನ ವೇದಿಕೆ ಮೇಲೆ ಕರಿಬೇಕು, ಆದ್ರೆ ನಾನು ನಾಯಕ ನಟ, ಈ ಸಿನಿಮಾ ಹೀರೋ ಅಂತೆಲ್ಲ ಕರೆಯೋಣ ಅಂತ ಅನ್ಕೊಂಡಿದ್ದೆ. ಥ್ಯಾಂಕ್ ಯು ವಿನಯ್ ಸರ್, ಟ್ರೈಲರ್ ಲಾಂಚ್ ಮಾಡ್ಕೊಡೋದಕ್ಕೆ. ಎಷ್ಟು ಕೋಇನ್ಸಿಡೆನ್ಸ್ ಅಂದರೆ ನಮ್ಮ ತಂದೆ ರಾಜ್ಕುಮಾರ್ ಅವ್ರ ದೊಡ್ಡ ಅಭಿಮಾನಿ. ಸೊ ಆ ಕುಟುಂಬದಿಂದ ನನ್ನ ಫಸ್ಟ್ ಡೆಬ್ಯೂ ಸಿನಿಮಾ ಟ್ರೈಲರ್ ಲಾಂಚ್ ಮಾಡ್ಕೊಟ್ಟಿದ್ದ. ಥ್ಯಾಂಕ್ ಯು ಸೋ ಮಚ್. ಈ ಟ್ರೈಲರ್ ಮತ್ತು ಈ ತಂಡ ನೋಡಿದ್ರೆ ಗೊತ್ತಾಗುತ್ತೆ, ವರ್ಲ್ಡಲ್ಲೇ ದ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್ ಅಂದರೆ ಅದು ನಾನೇ. ಹೆಮ್ಮೆಯಿಂದ ಹೇಳ್ಕೊತೀನಿ. ಅಂದರೆ ಬೈ ಬರ್ತಿದ್ದ ಒಳ್ಳೆ ಕುಟುಂಬದಲ್ಲಿಟ್ಟೆ, ನನ್ನ ಸುತ್ತಮುತ್ತ ಒಳ್ಳೆ ಸ್ನೇಹಿತರಿದ್ದಾರೆ, ನನ್ನ ಕೋ ಪಾರ್ಟ್ನರ್ಸ್ ಇದ್ದಾರೆ. ಇವರೆಲ್ಲ ನೋಡ್ಕೊಂಡ್ರೆ ನಾನೇ ಮೋಸ್ಟ್ ಲಕ್ಕಿಯೆಸ್ಟ್ ಪರ್ಸನ್. ಇವತ್ತಿನ ಪ್ರೆಸ್ ಮೀಟಲ್ಲಿ ಜಾಸ್ತಿ ನಾನು ಮಾತಾಡ್ತಿಲ್ಲ, ಯಾಕಂದರೆ ಇವತ್ತು ನೀವು ನಮ್ಮನ್ನೇನು ನೋಡ್ತಾ ಇದ್ದೀರಾ, ಸಿನಿಮಾ ನೋಡಿದ್ಮೇಲೆ ನೀವು ನಮ್ಮ ನೋಡೋ ದೃಷ್ಟಿನೇ ಬೇರೆ ಆಗುತ್ತೆ ಅಂತ ಗ್ಯಾರಂಟಿಯಾಗಿ ಹೇಳ್ತೀನಿ. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್. ನೀವು ನಮ್ಮ ಸಿನಿಮಾ ನೋಡಿದ್ರೆ ನಿಮ್ಮ ಅನಿಸಿಕೆನೇ ಬದಲಾಗುತ್ತೆ. ಬಟ್ ಏನಂದ್ರೆ ನೀವು ನಮ್ಮ ಸಿನಿಮಾ ನೋಡ್ಬೇಕಷ್ಟೇ. ಯಾಕಂದ್ರೆ ಆಲ್ರೆಡಿ ನಾವು ಸಿಂಗಾಪುರಲ್ಲಿ ಒಂದು ಶೋ ಮುಗಿಸ್ಕೊಂಡ್ ಬಂದಿವಿ. ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮನ್ನು ಮಾತಾಡ್ಸಿದ ರೀತಿ, ಸಿನಿಮಾ ಆದ್ಮೇಲೆ ಅವ್ರು ಮಾತಾಡ್ಸಿದ ರೀತಿ ಇನ್ನೇ ಬೇರೆನೇ ಬದಲಾವಣೆ ಇತ್ತು. ಆ್ಯಂಡ್ ಯಾರ್ಯಾರು ಕನ್ನಡಿಗರು ಅಲ್ಲಿಂದ ನಾನ್ ಕನ್ನಡಿಗರ್ಸ್ ಎಲ್ಲ ಬಂದು ಪ್ರೀಮಿಯರ್ ಶೋ ನೋಡಿದ್ರು, ಅವ್ರದ್ದೆಲ್ಲ ಒಪಿನಿಯನ್ ನಾಟ್ ಇವನ್ 1% ನಮಗೆ ನೆಗೆಟಿವ್ ಇಲ್ಲ. ಎವ್ರಿಥಿಂಗ್ 100% ಪಾಸಿಟಿವ್ ಇತ್ತು. ಆ ದೊಡ್ಡ ಹೋಪಲ್ಲೇ ನಾವು ಇವತ್ತು ಮುನ್ನುಗ್ತಾ ಇದ್ದೀವಿ. ನಿಮ್ಮೆಲ್ಲರ ಸಪೋರ್ಟ್ ಮತ್ತು ನಿಮ್ಮ ರಿವ್ಯೂಸ್ ತುಂಬ ಇಂಪಾರ್ಟೆಂಟು. ಆ್ಯಂಡ್ ವಿ ಆರ್ ಡ್ಯಾಮ್ ಶೋರ್. ಒಂದ್ಸಗೆ ನಾವು ಹೇಳ್ತಾ ಇದ್ದೀನಿ, ವಿ ಆರ್ ಡ್ಯಾಮ್ ಶೋರ್. ನೀವು ಸಿನಿಮಾ ನೋಡಿದ್ರೆ ನೀವು ಸಿನಿಮಾನ ಇಷ್ಟಪಟ್ಟೇ ಪಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಟೀಮ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ, ಥ್ಯಾಂಕ್ ಯು. ಮತ್ತೆ ಸಿನಿಮಾ ಸಕ್ಸಸ್ ಪ್ರೆಸ್ ಮೀಟೇ ಸಿಗೋಣ. ನಾನು ಹೇಳ್ಬೇಕು, ನೀವೇ ಹೇಳ್ತಾರೆ, ಅಷ್ಟು ಕಾನ್ಫಿಡೆನ್ಸ್. ಓಕೆ. ಆಮೇಲೆ ಟ್ರೈಲರ್ ಬಗ್ಗೆ, ಟ್ರೈಲರ್ ಸಂತೋಷ್ ತುಂಬಾ ಚೆನ್ನಾಗಿ ತೋರಿಸಿದಾರ, ತುಂಬಾ ಖುಷಿ ಆಗ್ತಿದೆ. ಆಮೇಲೆ ಎಲ್ಲರೂ ತುಂಬಾ ಚೆನ್ನಾಗಿ ಕಾಣ್ತಿದಾರ. ಸುನಿಯವ್ರ ಬಗ್ಗೆ ಹೇಳ್ಬೇಕಂದ್ರೆ, ಪ್ರೀತಿ ಬಗ್ಗೆ ಸುನಿಯವ್ರಿಗಿಂತ ಇನ್ನೂ ಚೆನ್ನಾಗಿ ಯಾರು ಹೇಳ್ತಾರೆ ಗೊತ್ತಿಲ್ಲ, ಬಟ್ ಅಷ್ಟು ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಶ್ರೀರಾಮ್ ಬಗ್ಗೆ, ನಮ್ಮ ಒಂದು ಸರಳ ಪ್ರೇಮ ಕಥೆಯಲ್ಲಿ ಫುಲ್ ಕೆಲಸ ಮಾಡಿದ್ರು. ಅವ್ರನ್ನ ಡೈರೆಕ್ಟರ್ ತರ ನೋಡಿದ್ದೀನಿ, ಎಡಿಟರ್ ತರ ನೋಡಿದ್ದೀನಿ, ಪ್ರೊಡಕ್ಷನ್ ಮಾಡೋದು ನೋಡಿದ್ದೀನಿ, ಮಾರ್ಕೆಟಿಂಗ್ ಮಾಡೋದು ನೋಡಿದ್ದೀನಿ. ಇವತ್ತು ಆಕ್ಟರ್ ತರ, ಹೀರೋ ತರ ನೋಡ್ತಿದ್ದೀನಿ. ತುಂಬಾ 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 ಖುಷಿ ಆಗ್ತಿದೆ. ಬಟ್ ಆಕ್ಟಿಂಗ್ ಜೊತೆ ಡೈರೆಕ್ಷನ್ ಕೂಡ ಮಾಡಿ ನಂದು ಒಂದು ಸಿನಿಮಾ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇಡೀ ತಂಡಕ್ಕೆ ನನ್ನಿಂದ ಆಲ್ ದಿ ಬೆಸ್ಟ್. ಹಾಗೆ ಸಾತ್ವಿಕ ಮತ್ತು ಮೋಕ್ಷ ಇಬ್ರಿಗೂ ಆಲ್ ದಿ ಬೆಸ್ಟ್. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ದಾರೆ. ನಾನು ಕೂಡ ಹೋಗಿ ಸಿನಿಮಾ ನೋಡ್ತೀನಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಬೆಳಿಗ್ಗೆಯಿಂದ ಇಂಟರ್ವ್ಯೂ ಮಾಡ್ತಾರೆ, ಸುಸ್ತಾಗಿ. ಬೆಳಗ್ಗೆಯಿಂದ ಪ್ರೆಸ್ ಮೀಟ್ಸ್ ಗಳು ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ವಿನಯ್ ಸರ್, ತುಂಬಾ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಟ್ರೈಲರ್ನ ಇಲ್ಲಿ ನೋಡೋಕ್ಕಾಗಿಲ್ಲ, ಆಲ್ರೆಡಿ ನಾನು ಆಸ್ ಅ ಫ್ಯಾನ್ ನಾನು ಯೂಟ್ಯೂಬ್ ನೋಡ್ಕೊಂಡ್ ಬಂದೆ. ಸರ್ ಸೂಪರ್ ಆಗಿದೆ, ಬ್ಯೂಟಿಫುಲ್ ಆಗಿದೆ ವಿಜುವಲ್ ಸರ್. ಈ ಸಿನಿಮಾದ ಜರ್ನಿ ಬಹಳ ಸ್ಪೆಷಲ್. ಅಂಡ್ ಸಿನಿಮಾದ ಪ್ರತಿ ಕಂಟೆಂಟು ಏನಿತ್ತಲ್ಲ, ಅಂದ್ರೆ ಅವ್ರು ಬಿಟ್ಟಿರೋ ಸಾಂಗ್ ಆಗಲಿ, ಆಮೇಲೆ ಓತ್ ಮಾಡಿದ್ದಾಗಿ ತಗೊಂಡಿದ್ದಾಗಲಿ, ಪ್ರತಿಯೊಂದೂ ಒಂದೊಂದು ಕಂಟೆಂಟ್ಗಿಂತ ಒಂದು ಭಾಳ ಎಂಗೇಜಿಂಗ್ ಆಗಿದ್ವು. ಅದರಲ್ಲೂ ಸಾಂಗ್ ಭಾಳ ನಂಗೆ ಹತ್ರ. ಆ ಸಾಂಗ್ ಕೇಳಬೇಕಾಗಿದ್ರೆ ನಂದೊಂದೇನೋ ಇನ್ಸಿಡೆಂಟ್ ಇತ್ತು, ಅದೆಲ್ಲ ನೆನಪಾಗಿ ಇನ್ನೂ ಭಾಳ ಹತ್ರ ಆಗ್ತದೆ. ಇನ್ಸಿಡೆಂಟ್ ಎಲ್ಲ ಕೇಳಲ್ಲ ನಾವು, ಪರವಾಗಿಲ್ಲ ಬಿಡಿ. ಟ್ರೈಲರ್ ಅಲ್ಲಿ ಬರುವಂಥ ಪ್ರತಿ ಶಾರ್ಟ್, ಹೇಳುವಂಥ ಪ್ರತಿ ಸಾಲು, ಬರೆದಿರುವಂಥ ಪ್ರತಿ ಸಾಲು ಎಲ್ಲವೂ ಕೂಡ ಭಾಳ ಹತ್ರ ಆಯ್ತು. ಐ ಥಿಂಕ್ ಆಡಿಯನ್ಸ್ಗೂ ಭಾಳ ಅಷ್ಟೇ ಹತ್ರ ಆಕೈತೆ ಅಂತ ಅನಿಸುತ್ತೆ. ಶೀಲಮ್ ಅವರು ಹೇಳಿದ್ರಲ್ಲ, ಅಂದ್ರೆ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡಿದ್ದು, ಅದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸ ಮಾಡಿದ್ದು. ಅವ್ರ ಜರ್ನಿ ಒಳಗೆ ನಂದೊಂದು ಸಣ್ಣ ಪಾರ್ಟ್ ಐತೆ. ಅವ್ರ ಫಸ್ಟ್ 2 ಪಿಕ್ಚರ್ನಾಗ ನಾನು ಅವ್ರ ವಾಯ್ಸ್ ಕೊಟ್ಟಿದ್ದೆ. ನಾನು
ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ ಅಲ್ಲ ಸರ್, ಗೋಪುರಾಗೂ ಒಂದು, ಆಮೇಲೆ ಸಿಂಪಲ್ ಆಗಿ ಇನ್ನೊಂದು ಲವ್ ಸ್ಟೋರಿ. ಸುನಿ ಸರ್ ಪಿಕ್ಚರ್ನಾಗೆ ಆಕ್ಚುಲಿ ನೀವು ಈಗ ನಾನು ಹೇಳಿದ್ಮೇಲೆ ಗೊತ್ತಾಕೈತೆ, ಪಾಸ್ ಮಾಡಿ ಕೇಳಿಸ್ಕೊಂಡ್ರಪ್ಪ ಅಂದ್ರೆ ಅದ್ರಾಗ ಒಂದು 5-6 ವಾಯ್ಸ್ ನಂದು ಇರುತ್ತೆ, ಇನ್ನೊಂದು 5-6 ವಾಯ್ಸ್ 15-20 ವಾಯ್ಸ್ ವಿಜಯ್ ಅಂತ ಅವ್ರ ಅಸೋಸಿಯೇಟ್ ಇದ್ದಾರೆ ಅವ್ರು ಇರ್ತೈತೆ. ಬಿಕಾಸ್ ನನ್ನ ಮೊದಲನೇ ಶಾರ್ಟ್ ಫಿಲ್ಮ್ ಮುಖಗಳು ಅಂತ ಒಂದು ಮಾಡಿದ್ದೆ ನಾನು, ನಮ್ಮ ಗುಲ್ಟು ಡೈರೆಕ್ಟ್ರು, ಅದನ್ನ ರಿಲೀಸ್ ಮಾಡಿದ್ದು ಸುನಿ ಸರ್. ನನ್ನ ಫಸ್ಟ್ ಶಾರ್ಟ್ ಫಿಲ್ಮ್ ರಿಲೀಸ್ ಮಾಡಿದ್ದು ಸುನಿ ಸರ್. ನಾನು ಗುಲ್ಟು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಿನಿಮಾದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿದ್ದು ಸುನಿ ಸರ್. ಏನೋ ಆಗ್ಲಿ, ಏನೋ ಹೋಗ್ಲಿ, ಏನೋ ಇರ್ಲಿ, ಕೆಲವೊಬ್ರು ನಮ್ಮ ಲೈಫ್ನಾಗ ಇರ್ಬೇಕು ಅಂತ ಮನಸ್ಸಿಂದ ಆಸೆ ಪಡ್ತೀವಲ್ಲ, ಆ ಥರ ನಾನು ಆಸೆ ಪಡುವಂತ ಒಬ್ರು ವ್ಯಕ್ತಿ ಸುನಿ ಸರ್ ನಮ್ಮ ಲೈಫ್. ಅವಾಗ ಅಂದ್ರೆ ಚಾನ್ಸ್ ಹುಡುಗೋ ಟೈಮ್ನಾಗ ಆಡಿಷನ್ಸ್ ಎಲ್ಲ ಹೋಗ್ತಿದ್ವಲ್ಲ, ಆ ಟೈಮ್ನಾಗ ಭಾಳ ಕಂಫರ್ಟ್ ಇರಂಗಿಲ್ಲಲ್ಲ, ದುಡ್ಡು ಜೇಬು ಎಲ್ಲ ಗಟ್ಟಿರೋದು. ಅಂತ ಟೈಮ್ನಾಗ ಸುನಿ ಸರ್ ನಂದಿನಿ ಥಿಯೇಟರ್ ಹತ್ರ ಒಂದು ಆಫೀಸ್ ಮಾಡಿರ್ತಾರೆ. ಅಲ್ಲಿ ಸಿಂಪಲ್ ಒಂದು ವರ್ಷ ಆಗಿರ್ತಿತ್ತು ಆಲ್ರೆಡಿ. ರಕ್ಷಿತ್ ಸರ್ ಜೊತೆದು, ರಕ್ಷಿತ್ ಸರ್ದು ಒಂದು ಸಿನಿಮಾ ಹಾಕಿರ್ತೈತಿ, ಇವರು ಬಹುಪರಾಗ ಮಾಡ್ತಿರ್ತಾರೆ. ಆ ಟೈಮ್ನಾಗ ಒಂದ್ಸರಿ ಕರ್ಬಿಟ್ಟು ನವೀನ್ ಎಲ್ಲಿರ್ತೀನಿ ನೀನು ಅಂತ, ಸರಿ ಹಿಂಗೆ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಹೌದಾ, ಸರಿ ಎಷ್ಟು ಬಾಡಿಗೆ, ಸರಿ ಎಷ್ಟು ಆಯ್ತದೆ. ಹೌದು, ನಮ್ಮ ಆಫೀಸ್ನಾಗ 5 ರೂಮ್ ಇದಾವೆ, 4 ರೂಮ್ ಫುಲ್ ಆಗಿರ್ತವೆ, 1 ರೂಮ್ ಹಂಗೆ ಇರ್ತದೆ. ಏನಕ್ಕೆ ನೀವು ಬಾಡಿಗೆ ಕಟ್ತಿರ್ಲಿ, ಇಲ್ಲಿ ಬಂದಿರು, ನೀನು ಬೇರೆ ಖರ್ಚಿಗೆ ನಿನ್ನ ರೊಕ್ಕ ನೀನು ಇಟ್ಕೋ ಅಂತ ಹೇಳಿದ್ರು. ಅಲ್ಲಿಂದ ಇಲ್ಲಿ ತನಕನೂ ಈಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವರೆಲ್ಲ ಪಿಕ್ಚರ್ನು ನಾನು ಥಿಯೇಟರ್ನಾಗ ನೋಡಿದ್ದೀನಿ, ಎಲ್ಲ ಪಿಕ್ಚರ್ನು ನಾನು ಒಬ್ಬ ಅಭಿಮಾನಿಯಾಗಿ ಎಂಜಾಯ್ ಮಾಡಿದ್ದೀನಿ. ಎಲ್ಲ ಪಿಕ್ಚರ್ನಾಗೂ ಚಲೋ ಡೈಲಾಗ್ ಬಂದಾಗ ಹಾಕಿ ಹೊಡೆದಿದ್ದೀನಿ. ಅವ್ರು ಬರ್ದಿರೋ ಸಾಲುಗಳನ್ನ ನಮ್ಮ ಲೈಫಲ್ಲಿ ನೆನ್ಸ್ಕೊಂಡಿದ್ದೀನಿ ನಾನು, ನಮ್ಮ ಲೈಫ್ನಾಗ ಬಂದವ್ರನ್ನ ನೆನ್ಸ್ಕೊಂಡಿದ್ದೀನಿ ನಾನು. ದ್ಯಾಟ್ ಮಚ್ ಹಿ ಈಸ್ ಕ್ಲೋಸ್ ಟು ಮೀ. ಆ್ಯಂಡ್ ಅವ್ರ ಸಿನಿಮಾಗಳು ಅಷ್ಟು ನಮ್ಮ ಮನಸ್ಸಿಗೆ ಹತ್ರ ಆಗಿದೆ. ಆ್ಯಂಡ್ ರಮೇಶ್ ಸರ್ ಅವ್ರಿಗೆ ಒಂದು ಕಥೆನ ಅಪ್ರೋಚ್ ಮಾಡಿದಾಗ, ಸರ್ ಅದು ನಾವು ಈ ಸಿನಿಮಾ ಮಾಡಿರ್ತೀವಿ, ನಮ್ದು ಅಂತ ಒಂದು ಇಷ್ಟು ಚಿಕ್ಕದಾಗ ಒಂದು ಸಿನಿಮಾ ಮಾರ್ಕೆಟ್ ಅಂತ ಇರ್ತದೆ ಸರ್, ಅದು ನಿಮ್ಮ ಬಜೆಟ್ ಇಷ್ಟ ಅಂತ ಹೇಳಿ ನಾವು ಆ ಕತೆ ತರ್ತೀವಿ ಅಂತ ಹೇಳಿದಾಗ, ನೀವು ಬಜೆಟ್ ತಲೆ ಕಟ್ಸ್ಕೊಬೇಡ್ರಿ, ನಾ ಅದೆಲ್ಲ ಯೋಚನೆ ಮಾಡೋದಿಲ್ಲ, ನೀವು ಚಲೋ ಕತೆ ತಗೊಂಬರ್ರಿ ಸಾಕು ಅಂತೇಳಿ. ಆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ, ಡೈರೆಕ್ಟರ್ಗೆ ಪ್ಯಾಷನ್ ಇರೋದು ಓಕೆ. ಅಂದ್ರೆ ಕ್ರಿಯೇಟಿವ್ ಫೀಲ್ಡ್ ಒಳಗೆ ನಮ್ದು ಪ್ಯಾಷನ್ ಭಾಳ ದೊಡ್ಡದಿರುತ್ತೆ, ನಾವು ಅದ್ರ ಜೊತೆಗೆ ಅಟ್ಯಾಚ್ ಆಗಿರ್ತೀವಿ. ಬಟ್ ಒಬ್ಬರು ನಿರ್ಮಾಪಕರಾಗಿ ನಮ್ಮಷ್ಟೇ ತುಂಬಾ ಪ್ಯಾಷನೇಟ್ ಆಗಿ ಜೊತೆಗೆ ನಿಂತ್ಕೊಳ್ಳುವಂತ ಒಬ್ಬ ನಿರ್ಮಾಪಕರು, ಅವರಿಗೆ ಬಹಳ ದೊಡ್ಡ ಯಶಸ್ಸು ಸಿಗ್ಲಿ. ಸಂತೋಷ್ ಸರ್ ಆಗಿರ್ಬೋದು, ಜುವಾ ಸ್ಯಾಂಡೆ ಆಗಿರ್ಬೋದು, ಐ ಥಿಂಕ್ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ರಿಯಲಿ ಗುಡ್ ಟು ದಿಸ್ ಸಿನಿಮಾ. ಈ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಆಗಲಿ. ಅಂಡ್ ಮೊನ್ನೆ ಪ್ರೆಸ್ ಮೀಟ್ ನೋಡ್ತಿದ್ದೆ ನಾನು, ಸುನಿ ಸರ್ ಅಂದ್ರೆ ಏನು ಈ ಪಿಕ್ಚರ್ ಇದ್ದಾಗ ಏನು ಮೆಸೇಜ್ ಐತಿ ಅಂತ ಕೇಳ್ತಿದ್ರು. ಪ್ರತಿ ಸಿನಿಮಾದಾಗ ಭಾಳ ಚಲೋ ಮೆಸೇಜ್ ಕೊಟ್ಟರು ಅವರು. ಮೆಸೇಜ್ ಈ ಸಿನಿಮಾದಾಗೂ ಭಾಳ ಚಲೋ ಮೆಸೇಜ್, ಲಾಸ್ಟ್ ವಿನಯ್ ಸರ್ ಇದಾರಲ್ಲಿ ಲಾಸ್ಟ್ ಸಿನಿಮಾದಾಗೂ ಭಾಳ ಮೆಸೇಜ್ ಚಲೋ ಕೊಟ್ಟಿದ್ರು. ಅಂಗೈನಾಗ ತುಪ್ಪ ಇಟ್ಕೊಂಡು, ಇದು ಬೆಣ್ಣೆ ಇಟ್ಕೊಂಡು ಊರು ತುಂಬಾ ತುಪ್ಪ ಹೊಡ್ಕೊಳ್ಳೋರು ಅಂತಾರಲ್ಲ, ಹಂಗೆ ಅವರೇ ಕನ್ಫ್ಯೂಷನ್ ಅಲ್ಲಿ ನೋಡ್ತಾ ಇದ್ರು, ನಾನು ಏನ್ ಮೆಸೇಜ್ ಕೊಟ್ಟೆ ಲಾಸ್ಟ್ ಸಿನಿಮಾದಲ್ಲಿ. ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರು, ನಿಮ್ಮ ಏನ್ ಮೆಸೇಜ್ ಕೊಡ್ತಾ ಇದಾರೆ ಪಿಕ್ಚರ್ ಇಂದ ಅಂತ. ಭಾಳ ಚಲೋ ಮೆಸೇಜ್ ಕೊಟ್ಟಾರ. ಚಮ್ಮಕ್ಕೊಳಗೂ ಅಷ್ಟೇ, ಒಂದ್ಸರಿ ಕಮಿಟ್ ಆದ್ಮೇಲೆ ಫ್ಯಾಮಿಲಿ ಅಂದ್ಮೇಲೆ ಏನೇ ವ್ಯತ್ಯಾಸ ಇದ್ರು ಇರ್ಬೇಕು ಅಂತ ಮೆಸೇಜ್ ಕೊಡ್ತಾರೆ ಸರ್, ಹುಡುಕ್ಬೇಕಷ್ಟೇ ನಾವು ಮೆಸೇಜ್. ಸೊ ಈಸ್ ಅ ವಂಡರ್ಫುಲ್ ಎಂಟರ್ಟೈನರ್. ಐ ಥಿಂಕ್ ಮೋರ್ ದೆನ್ ಅ ಮೆಸೇಜ್ ಅನ್ನೋದು ಅಂಡರ್ಲೈನ್ ಆಗಿ ಮಾಡೋದಕ್ಕಿಂತ ಲೇಯರ್ಡ್ ಆಗಿದ್ದಷ್ಟು ಒಳ್ಳೆಯದು ಸಿನಿಮಾದಾಗ. ಸೊ ಅವ್ರ ಸಿನಿಮಾದಾಗ ಆ ಥರದ್ದು ಭಾಳಷ್ಟು ಇದಾವು. ಬಟ್ ಅದ್ಭುತವಾಗಿ ಅವ್ರ ಹಾಸ್ಯ ಪ್ರಜ್ಞೆ ಏನಂತಲ್ಲ ನಮ್ಮನ್ನು ಭಾಳ ಎಂಟರ್ಟೈನ್ ಮಾಡ್ಕೊತ ಬಂದೈತಿ. ದಟ್ ಈಸ್ ಫಾರ್ ಶೋರ್. ಈ ಸಿನಿಮಾದಾಗೂ ಅಷ್ಟೇ ನಗಿಸ್ತಾರ, ಎಮೋಷನಲ್ ಮಾಡ್ತಾರ ಅನ್ನೋ ನಂಬಿಕೆ ನನಗೆ ಐತಿ. ಇಡೀ ತಂಡಕ್ಕೆ ಶುಭವಾಗಲಿ. ಆ್ಯಂಡ್ ತುಂಬ ಮುದ್ದಾಗಿರುವಂಥ ಹೀರೋಯಿನ್ಸ್ ಇದ್ದಾರೆ. ಆ್ಯಂಡ್ ಇಬ್ರಿಗೂ ಕೂಡ ನನ್ನ ಕಂಗ್ರ್ಯಾಚುಲೇಷನ್ಸ್ ಮತ್ತು ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ನಿರ್ದೇಶಕರ ಮಾತೊಂದು ಬಾಕಿ ಇದೆ. ಇಡೀ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆ. ಗೊತ್ತಿಲ್ಲ, ನಾನು ಇವ್ರು ಬೇರೆದೇ ಕಾಸ್ಟ್ಯೂಮ್ ಅಲ್ಲಿ ಇದ್ರು, ಇನ್ನೇನ್ ಶುರು ಆಯ್ತು, ಹಿಂಗ್ ಬಂದ್ರು, ಮೋಡ ಕವಿದ ವಾತಾವರಣ ಟಿ ಶರ್ಟ್ ಹಾಕೊಂಡ್ ಬಂದ್ರು, ಯಾರಿಗಾರ ಹಾಕ್ಸಿದಾರ ಇಲ್ಲ. ಆಮೇಲೆ ಅವ್ರು ಪ್ರಮೋಟ್ ಮಾಡೋ ರೀತಿ, ಆ ಚಿಕ್ಕ ವಿಡಿಯೋಗಳು ತುಂಬಾ ಒಳ್ಳೇದಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಇಷ್ಟು ಜನ ಬಂದಿರೋದು ತುಂಬಾ ಖುಷಿ ಆಗ್ತಿದೆ. ಬಟ್ ನಾವು ಮಾತಾಡೋಕೆ ಏನಿಲ್ಲ ಅಂದ್ರೆ ಲಾಸ್ಟ್ 4 ಡೇಸ್ ಬ್ಯಾಕೆ ನಾವು ಪ್ರೆಸ್ ಮೀಟ್ ಮಾಡಿದ್ರು.
ಅಂಥದ್ದೇನು ಉಳಿದಿದ್ದು ಅಂದ್ಬಿಟ್ರೆ ಮೊದಲಿಂದ ಥ್ಯಾಂಕ್ಸ್ ಅಫ್ಕೋರ್ಸ್ ಸಾತ್ವಿಕ ಮೇಡಮ್ ಹೇಳಿದ್ರು ಇನ್ನೊಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತೀವಿ ಕೊನೆಯದಲ್ಲ. ಸಕ್ಸಸ್ ಅಂದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡ್ತೀವಿ, ಹಾಗೆ ಅಂದ್ರೆ ಬೇಗ ಸಕ್ಸಸ್ ಮೀಟ್ ಮಾಡ್ತೀವಿ ನಾವು ಮಾಡೇ ಮಾಡ್ತೀವಿ ಪ್ರೆಸ್ ಮೀಟ್. ಬಟ್ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ನಾವು ಆಲ್ರೆಡಿ ಸಿಂಗಾಪುರ್ ಶೋ ನೋಡಿದ್ರು, ಅಲ್ಲಿ ತುಂಬಾ ಒಳ್ಳೆ ಕಾನ್ಫಿಡೆನ್ಸ್ ಕೊಟ್ಟರು ನಮಗೆ. ಬಟ್ ಆಲ್ಮೋಸ್ಟ್ ಎಲ್ಲ ರಿವ್ಯೂಸಲ್ಲೂ ಎಲ್ಲರೂ ಸ್ವಲ್ಪ ಸ್ಟೋರಿ ರಿವೀಲ್ ಮಾಡ್ಬಿಟ್ಟಿದ್ರು. ಸೊ ಅದಕ್ಕೆ ಓಕೆ, ಅಲ್ಲಿ ಬಂದಂಗೆ ಇಲ್ಲೂ ಬಂದ್ರೆ ಶೋರ್ ಶಾಟ್ ಸರ್ ಹೇಳ್ತೀರಿ ಇವತ್ತು ಮುಂಗಾರು ಮಳೆ ತರ ಇಟ್ಟಾಗಿ ಹಂಗಾದ್ರೆ ನಾನು E.K. ಕೃಷ್ಣಪ್ಪ ಸರ್ಗೂ ಶೇರ್ ಕೊಡಕ್ಕೆ ಹೇಳ್ತೀನಿ. ಸೊ ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಾನು ವಿನಯ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಒಂದು ಸಲ ಪ್ರೇಮಕತೆ ನನ್ನ ಲೈಫಲ್ಲಿ ಅಫ್ಕೋರ್ಸ್ ಒಂದು ತುಂಬಾ ಸ್ಪೆಷಲ್ ಸಿನಿಮಾ, ಅದು ಯಾವಾಗಲೂ ನನ್ಗೆ ಫೀಲ್ ಆಗ್ತಿರುತ್ತೆ. ಮತ್ತೆ ಎವ್ರಿ ಡೇ ಇನ್ಸ್ಟಾಗ್ರಾಮಲ್ಲಿ ಯಾರನ್ನೊಬ್ರು ಆ ಸಾಂಗ್ ಟ್ಯಾಗ್ ಮಾಡ್ತಾನೆ ಇರ್ತಾರೆ, ನಾವು ನೆನೆಸ್ಕೊಂತಾನೆ ಇರ್ತೀವಿ. ಸೊ ನಿಮ್ಮ ಅಮೃತಾಸ್ತಿ ನನ್ನ ಟ್ರೈಲರ್ ರಿಲೀಸ್ ಆಗಿದ್ದು ತುಂಬಾ ಖುಷಿ ಆಗಿದೆ ಸರ್. ಮತ್ತೆ ಬೆಳಗಿಂದ ಗ್ರಾಮಾಯಣ ಸ್ಕ್ರಿಪ್ಟ್ ನಾನು 2015 ಹೇಳಿದೆ ಅನ್ಸುತ್ತೆ. ಅವಾಗಲೇ ಚಂದ್ರ ಸರ್ಗೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ ಅಂತ ಹೇಳಿದೆ. ಅವಾಗಿಂದ ಇವಾಗೂ ಶೇಪ್ ಅಪ್ ಮಾಡ್ಕೊಂಡ್ಬಂದಿದೆ. ಅಂದ್ರೆ ಅಫ್ಕೋರ್ಸ್ ಒನ್ ಆಫ್ ದ ಜೆಮ್ ಸಬ್ಜೆಕ್ಟ್ ಆಗಿರುತ್ತೆ ಅಂತ ನನಗೆ ತುಂಬಾ ಹೋಪ್ ಇದೆ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಆ ಪ್ರಾಜೆಕ್ಟ್. ಮತ್ತೆ ಬೆಳಗಿಂದ ಅವ್ರ ಪಾಪ ಲಹರಿ ಯಶವಂತಪುರದಲ್ಲೇ ಪ್ರೆಸ್ ಮೀಟ್ಗಳಲ್ಲೇ ಇದ್ರು, ಆದರೂ ಬಂದು ಮಾಡ್ಕೊಟ್ಟಿಲ್ಲ. ಥ್ಯಾಂಕ್ ಯು ಸರ್. ಮತ್ತೆ ರಮೇಶ್ ಸರ್, ರಂಗಪಣ, ಲೋಕಿ ಸರ್, ಮತ್ತೆ ನೀವು ಹೆಸರು ಮಾಡ್ಕೊಟ್ರಿ ಮೇಡಮ್, ಗೋ ರಮೇಶ್ ಸರ್ ತಿರ್ಗಾ. ಓಕೆ ಓಕೆ. ಸೊ 4 ಜನ ಪ್ರೊಡ್ಯೂಸರ್ಸ್ಗೆ ನಾನು ತುಂಬಾ ಆಭಾರಿಯಾಗಿರ್ತೀನಿ. ಮತ್ತೆ ನಮ್ಮ ಪ್ರೊಡ್ಯೂಸರ್ಸೇ ಸ್ಟಾರ್ಸ್. ಮೈಸೂರಲ್ಲಿ ಶೋಸ್ ಓಪನ್ ಮಾಡಿಸ್ತು, ಆಲ್ರೆಡಿ ಫುಲ್ ಆಯ್ತು. ಅಂದ್ರೆ ಅವ್ರಿಗೆ ಫ್ಯಾನ್ಸ್ ಇದ್ದಾರೆ ನಮ್ಮ ಮೈಸೂರಲ್ಲಿ. ಸೊ ನೀವು ಈ ಪ್ರೊಡ್ಯೂಸರ್ಸ್ ಮಾತ್ರ, ಈ ಪ್ರೊಡ್ಯೂಸರ್ಸ್ನ ತಗೊಂಡ್ರೆ ಒಂದು 20 ಶೋಸ್ ಹೌಸ್ಫುಲ್ ಆಗಿರುತ್ತೆ. ಪ್ರೊಡ್ಯೂಸರ್ಸ್ ಅಂದ್ರೆ ಅವ್ರು ಪೇ ಮಾಡಿಲ್ಲ, ಅವ್ರು ಪೇ ಮಾಡಿ ಫುಲ್ ಮಾಡಿಸೋದು ಅದಾದ್ಮೇಲೆ ನೋಡ್ತೀವಿ, ಸಂಡೇ ಆದ್ಮೇಲೆ ನೋಡ್ತೀವಿ ಅದು ಮಾಡ್ಬೇಕೋ ಬೇಡವಾ ಅಂತ. ಬಟ್ ಅವ್ರ ಫ್ರೆಂಡ್ಸ್ಗಳೇ ಫುಲ್ ಮಾಡಿರೋದು ನಮ್ಗೆ ತುಂಬಾ ಖುಷಿ ಇದೆ. ಈಗ ನಮ್ಮ ಮೇಲೆ ಜವಾಬ್ದಾರಿ ಇದೆ, ನಾವೇಗೆ ಫುಲ್ ಮಾಡ್ತೀವಿ ಅಂತ. ಮತ್ತೆ ನೀವು ಲೈಫಲ್ಲಿ ಸಿಕ್ಕಿರೋದಂದ್ರೆ ಪ್ರೊಡ್ಯೂಸರ್ ಸೆಕೆಂಡ್, ನಾವು ನೆಕ್ಸ್ಟ್ ವರ್ಕ್ ಮಾಡ್ತಾ ಬಿಡ್ತೀವೋ, ಬಟ್ ಲೈಫಲ್ಲಿ ಸಿಕ್ಕಿರೋದು ನಮ್ಗೆ ತುಂಬಾ ಖುಷಿ ಸರ್. ನೀವು 4 ಜನ ನಮ್ಮ ಲೈಫಲ್ಲಿ ನಮ್ಮ ಜೊತೆ ಆಗಿರೋದು ತುಂಬಾ ಖುಷಿ. ಹೇಳೋದು ಒಂದ್ ಸೆಕೆಂಡ್ 2014 ಇಂದನೂ ನಾವು ಜೊತೆಲಿದ್ದೀವಿ. ಮದುವೆ ಆಗ್ಲಿಲ್ಲ ಅಷ್ಟೇ, ಯಾಕಂದ್ರೆ ನಾವು ಬೇರೆ ಬೇರೆ ಮದುವೆ ಆಗಿದ್ದು. ಅದು ಬಿಟ್ಟು ನಾವಿಬ್ರು ತುಂಬಾ ಹೊತ್ತು ಜೊತೆಲಿದ್ದೀವಿ. ಅವ್ರು ಹೀರೋ ಆಗಿ ಮೇ ಬಿ ಸಿಂಗಾಪುರ್ ಅವ್ರೇಳಿ ನಿಜ ಶೋ ಆದ್ಮೇಲೆ ಎಲ್ಲರೂ ಅವ್ರನ್ನ ಮುತ್ಕೊಂಡಾಗಲೇ ನನ್ಗೆ ಅನ್ಸಿದ್ದು ಓಕೆ ಶೀಲಂ ಒಬ್ರು ಸ್ಟಾರ್ ತರ ಕಾಣ್ತಾರೆ ಅಥವಾ ಹೀರೋ ತರ ಕಾಣ್ತಾರೆ ಅಂತ. ಅದು ಬಿಟ್ರೆ ಈಗಲೂ ನಾನು ನಾಳೆ ಕೊಚ್ಚಿ ಹೋಗ್ತಾ ಇದೀವಿ, ನಾನು ಫ್ಲೈಟ್ ಟಿಕೆಟ್ ಮಾಡಿದ್ರೆ ಶೀಲಂ ಫ್ಲೈಟ್ ಟಿಕೆಟ್ ಮಾಡ್ಬಿಡಿ ಎಲ್ಲರಿಗೂ ಅಂತ ಅಷ್ಟೇ ಇನ್ನ ಫೀಲ್ ಮಾಡ್ತಾ ಇದೀನಿ. ಸೊ ಬೇಗ ಅದು ಹೋಗ್ಲಿ. ನೆಕ್ಸ್ಟ್ ನಾನು ಶೀಲಮಿಗೆ ಕಾಲ್ ಮಾಡಬೇಕು ಅಂದ್ರೆ ಯಾರೋ ಮ್ಯಾನೇಜರಿಗೆ ಫೋನ್ ಮಾಡೋಕ್ಕಾಗಲಿ ಅಂತ ನಾನು ಕೇಳ್ಕೊತೀನಿ. ಅದು ಬಿಟ್ಟು ಇನ್ನು ಹೀರೋಯಿನ್ಸ್ ಬಗ್ಗೆ ಲಾಸ್ಟ್ ಟೈಮ್ ಹೇಳ್ದಾಗ ಫುಲ್ ತೊಡಕಾಯ್ತು, ಅವ್ರ ಬಗ್ಗೆ ಹೇಳೋದು ಏನೇನೋ ಇಶ್ಯೂಸ್ ಅದ. ಸೊ ಮೋಕ್ಷ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ತುಂಬಾ ಪ್ರಿಪೇರ್ ಆಗಿ ಆಕ್ಟ್ ಮಾಡೋ ಅಂತ ನಟಿ. ಅಂದ್ರೆ ಅವ್ರಿಗೆ ಒಂದ್ಸಲ ಸೀನ್ ಹೇಳಿದ ತಕ್ಷಣ ಫಸ್ಟ್ ಆ ಮೋಡ್ಗೆ ಹೋಗ್ತಾರೆ, ಅಟ್ಮಾಸ್ಫಿಯರ್ನ ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ತಾರೆ, ಆಮೇಲೆ ಆಕ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ವರ್ಕ್ಶಾಪ್ಗಳೆಲ್ಲ ಮಾಡಿ ಮಾಡಿದ್ದಾರೆ. ಸೊ ಅವರೊಂದು ಬಿಗ್ ಸರ್ಪ್ರೈಸ್ ಎಲಿಮೆಂಟ್ ನಮ್ಮ ಮೂವಿಲಿ. ಅನ್ಸಗೆ ಅವ್ರದ್ದು ಸ್ಟೋರಿ ರಿವೀಲ್ ಮಾಡಕ್ಕಲ್ಲ, ಬಟ್ ತುಂಬಾ ಎಫರ್ಟ್ ಹಾಕಿ ಮಾಡಿರೋ ಅಂತ ನಟಿ ಮೋಕ್ಷ ಮೇಡಮ್. ಸೊ ಥ್ಯಾಂಕ್ ಯು ನಮ್ಮ ಸಿನಿಮಾ. ಅವ್ರು ಫಸ್ಟ್ ಎಲ್ಲ ಕಡೆ ಹೇಳ್ಕೊತಾ ಇದ್ದಾರೆ, ಬಟ್ ಅವ್ರು ಎಷ್ಟು ಅಕಸ್ಮಾತ್ ಹಾಗೆ ಇರ್ಬೋದು, ಅವ್ರಿಗೆ ಕನಸಿತ್ತು, ಆಸೆ ಇತ್ತು, ನನ್ನ ಜೊತೆ ವರ್ಕ್ ಮಾಡೋದೆಲ್ಲ ಇತ್ತು. ನಾನು ಸ್ಟೋರಿ ರೀಡಿಂಗ್ ಕೊಟ್ಟ ಮೇಲೆ ನೆಕ್ಸ್ಟ್ ಡೇ ಮೇಡಮ್ ಏನಿಸ್ತು ಸ್ಟೋರಿ ಅಂದ್ರೆ ಅವರು ನನ್ಗೇನು ಅಷ್ಟು ಅರ್ಥ ಆಗಲಿಲ್ಲ ಸರ್, ನನ್ಗೆ ಒಂದಿನ ಟೈಮ್ ಬೇಕು ಒಪ್ಕೊಳ್ಳೋಕೆ ಏನಂತಾರ ಅವರು ರಿಯಾಕ್ಷನ್ ಕೊಟ್ಟರು. ನಾನು ಹೌದಾ ಅಂತ ಅನ್ಕೊಂಡೆ. ಆಮೇಲೆ ಅವ್ರಿಗೆ ನೀಟಾಗಿ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಅವಾಗ ಅವ್ರಿಗೆ ಒಂದಷ್ಟು ಪಾಯಿಂಟ್ಸ್ ಕನೆಕ್ಟ್ ಆಯ್ತು. ಸರಿ ನಾನು ವರ್ಕ್ ಮಾಡ್ತೀನಿ ಸರ್ ಅಂದ್ರೆ ಆಮೇಲೆ ವರ್ಕ್ಶಾಪ್ಗಳು ಶುರು ಆದ. ಒಬ್ರು ಸೆಕೆಂಡ್ ಲೀಡ್ಗೆ ಅಂದ್ರೆ ಸೆಕೆಂಡ್ ಲೀಡ್ ಅಂತ ಇಲ್ಲ, ಇನ್ನೊಬ್ರಿಗೆ ಬೇರೆ ನಟಿ ಇದ್ರು ಫಸ್ಟ್. ಬಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರು ಬ್ಯಾಕ್ಔಟ್ ಆದಾಗ ಸಡನ್ ಆಗಿ ಅಂದ್ರೆ ಇನ್ನೊಂದಿನ ಇದ್ದಂಗೆ ಸಾತ್ವಿಕ ಮೇಡಮ್ನ ರೆಫರ್ ಮಾಡಿದ್ರು. ಸೊ ನಾನು ಮುಂದೆ ಬಾಯ್ ಹೇಳಿರ್ಬೋದು ಅಥವಾ ಅವತ್ತೇ ನಾನು ಮಾತಾಡಿದ್ದು ಸಾತ್ವಿಕ ಮೇಡಮ್ ಹತ್ರ. ಅವರು ಪಟ್ಟಂತ ಒಪ್ಕೊಂಡ್ರು. ನೆಕ್ಸ್ಟ್ ಡೇ ಶಾಪಿಂಗು, ಆಮೇಲೆ ಟ್ರಾವೆಲಿಂಗ್ ಇತ್ತು. ಸೊ ನನ್ಗೆ ಐಡಿಯಾ ಇರಲಿಲ್ಲ, ಅಂದ್ರೆ ಅಫ್ಕೋರ್ಸ್ ಫಿಲಮ್ ನೋಡಿದ್ದೆ, ಬಟ್ ಹೇಗೆ ಪಾತ್ರ ಹೇಗೆ ಅಂತ. ಬಟ್ ತುಂಬಾ ಸ್ಪಾಂಟೇನಿಯಸ್ ಇರ್ತಿ. ಇವರು ಯೂಶಲಿ ನಾವು ರೈಟರ್ಸ್ ಡೈರೆಕ್ಟ್ ಅಂದಾಗ ತುಂಬಾ ಚೇಂಜ್ ಮಾಡ್ತಿರ್ತೀವಿ ಸ್ಪಾಟ್ ಅಲ್ಲಿ. ಸೊ ಏನೇ ಸ್ಪಾಟ್ ಚೇಂಜ್ ಮಾಡಿದ್ರು ಇವ್ರು ಪಟ್ಟಂತ ತಗೊಳ್ತಾರೆ. ಸೊ ನೀವು ಸ್ಕ್ರಿಪ್ಟ್ ಮಾಡಿದ್ರು ನಮ್ಗೆ ತುಂಬಾ ಖುಷಿ. ಸಿಂಗಾಪುರಲ್ಲಿ ಒಂದು ಇನ್ಸಿಡೆಂಟ್ ಹೇಳ್ಬೇಕು. ಮೇಡಮ್ ಕ್ಯಾರೆಕ್ಟರ್ ಅಂದ್ರೆ ಅಲ್ಲಿ ಫ್ಯಾಮಿಲಿ ತರ ಬಂದಿದ್ರು. ನಾನು ಸಿಂಗಾಪುರ್ ರಿವ್ಯೂಸ್ ನ ತುಂಬಾ ಏನು ಬಿಲೀವ್ ಮಾಡಲ್ಲ. ಅಂದ್ರೆ ಅವ್ರಿಗೆ ನಾವು ಹೋಗಿದ್ದೆ ಒಂದು ಇವೆಂಟ್ ತರ, ಅವ್ರು ನಮ್ಗೆ ನೋಡೋದೇ ಒಂದು ಖುಷಿಯಾಗಿ ನೋಡ್ತಿದ್ರು. ಅವ್ರು ಹೋಗೋ ಮುಂಚೆನೆ ಇವರೆಲ್ಲರೂ ಸಿನಿಮಾ ಮಾಡಿದ್ರೆ ಆ ರೀತಿ ಒಂದು ಖುಷಿ ಇತ್ತು. ಅವ್ರು ಫುಲ್ಲು ಹೋಗ್ಲತ್ತಿದ್ರು. ಸೊ ನನ್ಗೆ ಅದಕ್ಕೆ ಓಕೆ ನಾವು ಬೆಂಗಳೂರಲ್ಲಿ ನೋಡೋಣ, ಆ ರಿವ್ಯೂ ಬೆಂಗಳೂರು ಬಂದ್ರೆ ಶೂರ್ ಶಾಟ್ ಅದು ಓಕೆ ಬೆಂಗಳೂರಲ್ಲಿ ನೋಡೋಣ ಅಂತಿದೆ. ಬಟ್ ಒಬ್ರು ಅಜ್ಜಿ ಬಂದಿದ್ರು, ಅವ್ರು ತುಂಬಾ ಸಾತ್ವಿಕ ಮೇಡಮ್ ಕ್ಯಾರೆಕ್ಟರ್ ಕನೆಕ್ಟ್ ಆದ್ರು. ಎಲ್ಲಿ ಯಾವ ಹೀರೋನ್, ಆ ಹೀರೋನ್ ಎಲ್ಲಿ ಅಂದ್ರು.
ಇಲ್ಲ ಬಂದಿಲ್ಲ ಅಂತ ಹೇಳಿದೆ. ಯಾಕೆ ಬಂದಿಲ್ಲ ಅಂದ್ರು. ನಾನು ಹೇಳಿದೆ ಇಲ್ಲ ಸಿಂಗಾಪುರ್ ಅವ್ರು 3 ಟಿಕೆಟ್ ಮಾಡ್ಕೊಟ್ಟಿದ್ದು ಅಂದ್ರೆ ನಿನ್ನ ಬದಲು ಬರ್ಬೋದಾಯ್ತಲ್ಲ ಅವರು. ನಾನು ಮಕ್ಕಳಾಗ ಅಜ್ಜಿಯಲ್ಲ ಅವ್ರಿಗೆ ಗೊತ್ತಿರಲ್ಲ ಡೈರೆಕ್ಟರ್ ಅಥವಾ ಏನೋ ಆ ರೀತಿ ಗೊತ್ತಿರಲ್ಲ. ಆಮೇಲೆ ಕಾಲ್ ಮಾಡ್ಕೊಡು ಅಂದ್ರು. ನನ್ನ ಹತ್ರ ರೋಮಿಂಗ್ ಆಕ್ಟಿವಿಟಿ ಇಲ್ಲ, ನಾನು ಹಿಂಗೆ ಕಾಲ್ ಮಾಡ್ಕೊಳ್ಳಿ ಆ ವಿಡಿಯೋ ಕೊಡಿ ನಾನು ತಲುಪಿಸ್ತೀನಿ ಅಂತ ನಾನು ತಲುಪಿಸ್ದೆ. ಸೊ ತುಂಬ ಥ್ಯಾಂಕ್ ಯು ಒಪ್ಕೊಂಡಿದ್ದೆ. ಮತ್ತು ಸಿನಿಮಾಟೋಗ್ರಫರ್ ಸಂತೋಷನ ನಾನು ಹೇಳಿದ್ದೀನಿ ಇದು ನಾನು 2-3 ಆದರೂ ಸ್ವಲ್ಪ ಹೊಸ ಪ್ರೆಸ್ ಬಂದಿರೋದ್ರಿಂದ ಮತ್ತೆ ಹೇಳ್ತೀನಿ. ಸಂತೋಷ್ ನನ್ನ ಫ್ಯಾನ್ ಆ್ಯಕ್ಚುಲಿ. ಸಿನಿಮಾಟೋಗ್ರಫರ್ ಹತ್ರನೇ ನಾನು ಆಟೋಗ್ರಾಫ್ ತೊಗೊಂಡಿದ್ದೆ ಅವಾಗ. ಅಂದರೆ ಸವಿಸೇರ್ ನೆನಪು ಟೈಮಿಗೆ ನಾನು ಅವಾಗಿನ ಕಾಲೇಜಲ್ಲಿದ್ದೆ. ನಾನು ಸವಿಸೇರ್ ನೆನಪು ಮುಹೂರ್ತದ ಕಂಠೀರವ ಸ್ಟುಡಿಯೋದಲ್ಲಿ. ಸೊ ನನಗೆ ಇನ್ವಿಟೇಷನ್ ಸಿಕ್ಕಿತ್ತು, ಅಂದರೆ ಯಾರಿಗೂ ಇನ್ವಿಟೇಷನ್ ಬಂದಿತ್ತು. ಅದನ್ನ ಇದನ್ನ ಇಟ್ಕೊಂಡು ನಾನು ಕಂಠೀರವ ಸ್ಟುಡಿಯೋ ಒಳಗಡೆ ಹೋಗೋದು ಅಂತ. ಸೊ ಪ್ರೇಮ್ ಸರು, ಮಲ್ಲಿಕಾ ಕಪೂರು ಮತ್ತು ತೇಜಸ್ವಿನಿ ಮೇಡಮು ಮತ್ತು ಸಂತೋಷ್ ಇದ್ರು. ಸೊ ನಾನು ಅವಾಗ ಕವಿತೆಗಳು ಡೈಲಿ ಬರೀತಿದ್ದೆ. ಸೊ ನೋಡಿದೆ ಸವಿಸೇರ್ ನೆನಪು. ಸೊ ಸಮಥಿಂಗ್ ಆ ರೈಮಿಂಗ್ ಆ ಕವಿತೆ ಬರ್ಬಿಟ್ಟು ಸಂತೋಷ್ ಅಂತ ತಗೊಂಡಿದೆ. ಸರ್ ಇದು ನೋಡಿ ನೀವು ಸಾಂಗ್ ಯೂಸ್ ಮಾಡ್ಕೊಳ್ಳಿ. ಈಗ ನನಗೆ ಬಂದಾಗ ನಾನು ಪ್ರತಿ ಸಲ ನಾನು ನೆನಪಿಸ್ಕೊತೀನಿ ಈ ರೀತಿ ನಾನು ಹೋಗಿದ್ದೆ ಅಂತ ಯಾರನ್ನ ಬಂದಾಗ ಅವ್ರು ನೋಡಿದ್ರು. ಆಮೇಲೆ ಸೊಸೈಟಿಗೆ ಹೇಳಿದ್ರು ಇದೊಂಚೂರು ಇಂಟ್ರೆಸ್ಟಿಂಗ್ ಇದೆ, ಲೈನ್ಸ್ ನೋಡು ಅಂತ. ಬಟ್ ಆ ರಿಲೇಟೆಡ್ ಸಾಂಗ್ಗಳು ಆಲ್ರೆಡಿ ಜಯಂತ್ ಸರ್ ಬರ್ದಿದ್ರು, ಜಯಂತ್ ಕಾಕಡಿ ಸರ್ ಬರ್ದಿದ್ರು. ಸೊ ಓಕೆ ಆಗಿದೆ ಅಂದರು. ಅದಾದ್ಮೇಲೆ ನಾನು ಪ್ರೇಮ್ ಸರ್, ಸಂತೋಷ್ ಅಣ್ಣಂದು ಮತ್ತು ತೇಜಸ್ವಿನಿ ಮೇಡಮ್ದು ಒಂದು ಪೇಪರಲ್ಲಿ ಆಟೋಗ್ರಾಫ್ ತೊಗೊಂಡೆ. ಸೊ ಸಂತೋಷ್ ನಿಮ್ಗೆ ಅವಾಗ ಭವಿಷ್ಯ ಉಜ್ವಲ ಆಗಿರಲಿ ಅಂತ ಬರ್ದಿದ್ರು ಸಂತೋಷ್ ಪದವಿ ಅಂತ. ನೆಕ್ಸ್ಟ್ ನಮ್ದೊಂದು ಟೀಮ್ ಬಿಟ್ಟು ನಾನು ಹೊರಗಡೆ ಸಿನಿಮಾ ಮಾಡಕ್ಕೆ ಶುರು ಮಾಡಿದಾಗ ಚಮಕ್ ಫಸ್ಟ್ ತೊಗೊಂಡಿದ್ದು. ಸೊ ಅದಕ್ಕೆ ಸಂತೋಷ ಅಪ್ರೋಚ್ ಅದೇ. ಇದು ನಾನು ಸಂತೋಷ್ ಸರ್ ಜೊತೆ 6ನೇ ಸಿನಿಮಾ ಮಾಡ್ತೀನಿ, ಇನ್ನು ನಾನು ಕೇಳ್ಕೊತೀನಿ. ಮತ್ತು ವಿಲಿಯಮ್ ಸರ್ ಈ ಸಿನಿಮಾಗೆ ಸಂತೋಷ ಕರ್ನಾಟಕದ ಮನಕ ಮಾಡೋಕೆ ಒಂದಷ್ಟು ಕ್ಲಾಸ್ ಬಂದು ನಮ್ಗೆ ತುಂಬ ಹೆಲ್ಪ್ ಮಾಡಿದ್ರು ವಿಲಿಯಮ್ ಸರ್. ಜುಡಾ ಸ್ಯಾಂಡಿ ಆಲ್ಮೋಸ್ಟ್ 1 ತಿಂಗಳ ನಮಗೂ ಸಿಕ್ಕಿ. ಬಟ್ ನಾವು ಫೋನ್ ಕನೆಕ್ಟ್ ಆಗ್ತೀವಿ ಅಥವಾ ಅವ್ರು ಎಲ್ಲಿದ್ರೆ ಅಲ್ಲಿ ಸ್ಟುಡಿಯೋ ಮಾಡ್ಕೊಡ್ತಾರೆ. ಈಗಲೂ ಟ್ರೈಲರ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ಕೊಡ್ತಾರೆ. ಬಟ್ ಯಾವ ಪ್ರೆಸ್ ಮೀಟ್ಗಳಿಗೂ ಅವರು ಬರೋಕ್ಕಾಗಿಲ್ಲ, ಯಾಕಂದರೆ ತುಂಬ ಬಿಸಿ ಇದ್ದಾರೆ. ಬಿಸಿ ಏನು ಅಂತ ಗೊತ್ತಿಲ್ಲ. ಇನ್ನು ಆರ್ಟ್ ಡೈರೆಕ್ಟರ್ ರಾಘಣ್ಣ ಅವರು ನಮ್ದ್ರಲ್ಲಿ ಒಂದು ಇದು ರೆಸಾರ್ಟ್ ಅಲ್ಲೇ ಶೂಟ್ ಆದ್ರೂ ಒಂದು ಚಿಕ್ಕದೊಂದು ಫಾಸ್ಟ್ ಟವರ್ ಹಾಕಿದ್ವಿ. ಅದು ತುಂಬಾ ಚೆನ್ನಾಗಿ ಹಾಕ್ಬಿಟ್ರು. ಇದೇನು ಪಂಚಿಂಗ್ ಡೇ. ಥ್ಯಾಂಕ್ ಯು. ಅದೇ ಫಸ್ಟ್ ಎಲ್ಲ ಖುಷಿ ಆಗೋದು, ನಮ್ದು ಪ್ರಮೋಷನ್ ಕ್ಲೈಮೇಟೇ ಮಾಡ್ತಿದೆ. ಒಂದ್ ದಿವಸ ನಂದಿ ಸರ್ ಅವರು ಒಂದು ಫೋಟೋ ಕಳ್ಸಿದ್ರು. ಸಿದ್ದರಾಮಯ್ಯ ಸರ್, ಡಿ ಕೆ ಶ್ರೀ ಸರ್ದು ಆಗ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮೋಡ ಕವಿದ ವಾತಾವರಣ ಅಂತ ಇತ್ತು. ಸೊ ನನ್ಗೆ ಎಲ್ಲರೂ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಯ್ತು. ಬಟ್ ಈಗ ಮಳೆ ಬಂದಾಗ ಸ್ವಲ್ಪ ಭಯ ಆಯ್ತು, ನಾಳೆ ರಿಲೀಸ್ ಆಗ್ತಿದೆ ಮತ್ತೆ ಮೋಡ ಕವಿದ ವಾತಾವರಣ ಆಗಿ ಮಳೆ ಆದ್ರೆ ಏನಪ್ಪ ಅಂತ. ಬಟ್ ಅಫ್ಕೋರ್ಸ್ ಮಳೆ ನಾನು ಸೊ ಇರ್ತೀನಿ. ಒಂದು 2 ಮಾತು. ಸೌಂಡ್ ಇಂಜಿನಿಯರ್ ಸುರೇಶ್ ಸರ್ ಬಂದಿದ್ದಾರೆ, ಥ್ಯಾಂಕ್ ಯು. ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ದಯಣ್ಣ, ಮೋಹನ್, ಚಿರು, ರವಿ ಕೋ ಡೈರೆಕ್ಟರ್. ಸೊ ಪ್ರತಿಯೊಬ್ರು ಜಯಶಾಂತ್ ಎಲ್ಲರೂ ಎಲ್ಲ ಪ್ರೆಸ್ ಮೀಟ್ಗೂ ಜೊತೆ ಬರ್ತಾ ಇದ್ರ. ಸೊ ಎಲ್ರಿಗೂ ನಾನು ಧನ್ಯವಾದ ಹೇಳಿ. ಮಧು ಸರ್ ಕೊರಿಯೋಗ್ರಾಫರ್ 1 ಶಾಟ್ ಸಾಕು ಮಾಡಿದ್ರು, ಯಯಾತಿ ಮಾಡಿದ್ರು. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನವೀನ್ ಥ್ಯಾಂಕ್ ಯು. ನನ್ಗೆ ನೆನಪಿಲ್ಲ, ನಾನು ಮೋಸ್ಟ್ಲಿ ನಾನು ಒಬ್ಬನೇ ಭಯ ಆಗುತ್ತೆ ಮೇಲೆ ನೀನು ಇಲ್ಲಿ ಇರ್ಬೋ ಅಂತ ಕರ್ತೀನಿ. ನಮ್ಮ ಹುಡುಗರೆಲ್ಲ ಎಣ್ಣೆ ಹಾಕೊಂಡು ನಾನು ಒಬ್ಬನೇ ಜೊತೆಲಿ ಇರ್ಬೋ ಅಂತ ಕರೆದಿರ್ಬೋದು. ಥ್ಯಾಂಕ್ಸ್ ಸರ್, ನನಗೆ ಅದು ನೆನಪಿಲ್ಲ. ಬಟ್ ನವೀನ್ ಸ್ಪಾರ್ಕ್ ಅಂದ್ರೆ ನೋಡಿದ ತಕ್ಷಣ ಕತ್ತಿ ತರ ಅಂದ್ರೆ ನಾರ್ತ್ ಕರ್ನಾಟಕ ರೆಪ್ರೆಸೆಂಟ್ ಮಾಡಿ ಇವತ್ತೆಲ್ಲ ನಾಳೆ ಒಂದು ಇಂಡಿಯಾ ತಿರುಗಿ ನೋಡುವಂತ ಸಿನಿಮಾ ಕೊಡುವಂತ ನೀನು. ಸೊ ನಾನು ದಯವಿಟ್ಟು ಅಂದ್ರೆ ನಾರ್ತ್ ಕರ್ನಾಟಕ ಒಂದು ಬಲಿಷ್ಠ ಸಿನಿಮಾ ಇನ್ನೂ ಬಂದಿಲ್ಲ ನಮಗೆ. ನಾನು ಬರಕ್ಕೆ ಓಡಿಸ್ಕೊಂಡಿದ್ದೆ ಎಪಿಸೋಡ್ ಟೀಚ್ ಮಾಡಿ. ಬಟ್ ಇನ್ನೂ ಒಂದು ಕರೆಕ್ಟಾಗಿ ಬರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅದು ನಿನ್ನಿಂದ ಆಗಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ಕ್ವಶನ್ಸ್ ಏನಿದೆ ಸುಪ್ರೀತ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ KVN ಸ್ವಲ್ಪ ನಮ್ಮ ಮನೆ ಸಂಸ್ಥೆ ಇದ್ದಂಗೆ. ಸೊ ನಾವಿನ್ನ ಟು ಬಿ ಫ್ರಾಂಕ್ ಏನು ಕಮರ್ಷಿಯಲ್ಲೇ ಮಾತಾಡಿಲ್ಲ, ಬಟ್ ಶೋ ಓಪನ್ ಮಾಡ್ಕೊಟ್ಟಿದ್ದಾರೆ. ಸೊ ಅಷ್ಟು ಥ್ಯಾಂಕ್ ಯು ಸರ್. ಒಂದು ನಿಮಿಷ ಯಾರು ಈಗ ಆಸ್ ಆಫ್ ತುಂಬ ಏನು ಪ್ಲಾನ್ ಮಾಡ್ಕೊಂಡಿಲ್ಲ. ಎಲ್ಲ ನಂತರಲ್ಲೇ ಹೋಗ್ತಿದ್ದಾರೆ ಅಂತ ಇಮಿಡಿಯೇಟ್ ನಾಳೆ ರಾತ್ರಿ ನಾಳೆ ತೋರ್ಸೋಣ ಅಂತ. ಏನು ಫ್ಯಾನ್ಸಿ ಇಲ್ಲ ಸರ್, ಅಷ್ಟೇ.
ಸಿನಿಮಾ ಪ್ರತಿ ಸಿನಿಮಾ ನಾನು ಏನೋ ವಸ್ತು ಪ್ರಯತ್ನ ಪಟ್ಟಿದ್ದೀನಿ. ನಾನು ಕೆಲವೊಂದು ವರ್ಕ್ ಆಗುತ್ತೆ, ಕೆಲವೊಂದು ವರ್ಕ್ ಆಗಲ್ಲ. ಸೊ ಅದೇ ರೀತಿ ಇದು ಅಂದ್ರೆ ಟು ಬಿ ಫ್ರಾಂಕ್ 50% ಸಿನಿಮಾದ ಟ್ರೈಲರ್ ಇದೆ, ಇನ್ನೊಂದು 50% ಸ್ವಲ್ಪ ಹೈಡ್ ಮಾಡಿಟ್ಟಿದ್ದೀವಿ. ಸೊ ಈ ಜಾನರ್ ಇಷ್ಟಪಡೋಕೆ ಇಷ್ಟ ಆಗೇ ಆಗುತ್ತೆ ಸಿನಿಮಾ. ಅದ್ ಬಿಟ್ಟು ಹೊಸ್ತರ ಅಂತ ಏನಂತಾರೆ ಸರ್ಪ್ರೈಸ್ ಆಗಿ ಒಂದಷ್ಟು ಸಿನಿಮಾ ಬಂದಿದೆ ಸರ್, ತುಂಬಾ ಸಲ ಬಂದಿದೆ. ಬಹುಪರಾಗ್ ಬಂದಿದೆ, ಅವತಾರ್ ಪುರುಷ ಬ್ಲ್ಯಾಕ್ ಮನಿ ಬಂದಿದೆ, ಬಜಾರ್ ಬಂದಿದೆ, ಪಾರಿವಾಳ ಮೀಟಿಂಗ್ ಬಂದಿದ್ದೀನಿ. ಬಟ್ ಜನ ನೀನು ಇಲ್ಲಿದ್ರು ಅಂತ ತಳ್ತಾ ಇರ್ತಾರೆ.